ನುಂಡಿ ಗ್ರಾಮದಲ್ಲಿ ಒಂದು ಗ್ರಾಮಸ್ಥರು ನಮಗೆ ಕಾಲ್ ಮಾಡಿ ಕರೆ ಮಾಡಿ ಬನ್ನಿ ನಮ್ಮ ಊರಲ್ಲಿ ಸಮಸ್ಯೆ ಜಾಸ್ತಿ ಇದೆ ಸರ್, ನಮ್ಮಲ್ಲಿ ಸಮಸ್ಯೆಗಳೇ ಮುಕ್ತಾಯ ಆಗ್ತಿಲ್ಲ ಅಂತ ನಮ್ಮನ್ನು ಬರೆಳಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಬಂದು ಮೂಲಭೂತ ಸೌಕರ್ಯಗಳು ಏನಿದೆ ಅಂತ ಗ್ರಾಮದಲ್ಲಿ ನೋಡ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ KRS ಪಕ್ಷದ ಅಧ್ಯಕ್ಷರಾದ ಶಿವಕುಮಾರ್ ಸರ್ ಬಂದಿದ್ದಾರೆ. ನಮ್ಮ KRS ಪಕ್ಷದ ಕಾರ್ಯದರ್ಶಿಯಾದ ಸಿದ್ದವರು ಕೂಡ ಬಂದಿದ್ದಾರೆ. ನಮ್ಮ KRS ಪಕ್ಷದ ಪದಾಧಿಕಾರಿಗಳಾದ ನಮ್ಮ ಶಿವಕುಮಾರ್ ಇವರು ಬಂದಿದ್ದಾರೆ, ಮೋಹನ್ ಕುಮಾರ್ ಅವರು. ಹಾಗೆ ನಮ್ಮ ಪದಾಧಿಕಾರಿಯಾದ ರಾಘವೇಂದ್ರ ಅವರು ಕೂಡ ಬಂದಿದ್ದಾರೆ. ನಮ್ಮ ಸುತ್ತ ಗ್ರಾಮಸ್ಥರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಇವರ ಸಮಸ್ಯೆಗಳು ಏನು ಅಂತ ಕೇಳಿ ಇದನ್ನು ಮಾಡೋಣ. ಬಂಧುಗಳ, ಇವತ್ತು ನಾವು ಟಿ ನರಸೀಪುರ ತಾಲೂಕು ಆಚರಿನುಂಡಿ ಗ್ರಾಮದಲ್ಲಿದ್ದೀವಿ. ಆಚರಿನುಂಡಿ ಗ್ರಾಮದಲ್ಲಿ ಇಲ್ಲಿ ಗ್ರಾಮಸ್ಥರು ಕೂಡ ನಮ್ಮ ಜೊತೆಲಿದ್ದಾರೆ. KRS ಪಾರ್ಟಿಗೆ ಕರೆ ಮಾಡಿ ಇಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನ ನಮ್ಮ ಜೊತೆ ಹೇಳೋಕ್ಕೋಸ್ಕರ ಅವರು ಕರೆ ಮಾಡಿ ಫೋನ್ ಮಾಡಿ ಇಲ್ಲಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಏನು ಹೇಳ್ತಾರೆ ಸಾರ್ವಜನಿಕರು ನೀವೇ ಕೇಳ್ಬೋದು, ಏನು ಹೇಳ್ತಾರೆ ಅಂತ ಹೇಳಿ ಬಂದು ಇಲ್ಲಿ ಕೇಳೋಣ. ಬನ್ನಿ ಮುಂದೆ ಸ್ವಲ್ಪ ಮಾತಾಡಿ. ಬನ್ನಿ ಸಂತೋಷ್ ಅವರೇ ಮಾತಾಡಿ. ನಮ್ಮ ಊರಿನಲ್ಲಿ ಒಂದು ಮೋರಿ ಏನಿಲ್ಲ ನೋಡಿ. ಸ್ಕೂಲಲ್ಲಿ ಈ ಥರ ಎಲ್ಲ ಬೆಳ್ಕೊಂಡವೆ, ಹಾಗೂ ಸೇರ್ಕೊಂಡ್ರೆ ಮಕ್ಕಳು ಪ್ರಾಬ್ಲಮ್ ಆಗ್ತದೆ. ಮತ್ತು ನಮ್ದು ಇಲ್ಲಿ ಒಂದು ಕಾಂಪೌಂಡ್ ನೆಟ್ವರ್ಕ್ ಹಾಕಿಲ್ಲ, ಹೇಳ್ತೀವಿ, ಯಾವುದೋ ರೆಸ್ಪಾನ್ಸ್ ತಗೋತಿಲ್ಲ KB ಅವರು. ಮತ್ತು ನೀರಿನ ಸಮಸ್ಯೆ ತುಂಬ ಇದೆ ನಮ್ಮೂರಲ್ಲಿ, ಇದಕ್ಕೆ ಜಗಳ ಆಗ್ತಿದೆ. ಬಿದ್ದರೆ ಓಡಾಡೋಕ್ಕಲ್ಲ, ರೋಡಲ್ಲಿ ತುಂಬ ಗಲೀಜೆ ಇದೆ. ರೋಡು ಮಾಡಿಸ್ಕೊಡ್ಬೇಕು ನಮಗೊಂದು. ನಮ್ದು ಊರಿಲ್ಲ ಸರ್, ನಮ್ಮ ಮುಂದೂರು ಚಿಕ್ಕಬಳ್ಳಾಪುರ ಯಜಮಾನ್ರು. ನೀವು ಮಾತಾಡಿ ಏನಿಲ್ಲ, ರೋಡ್ ಕೆಲಸ ಮಾಡಿಸ್ಕೊಡೋನು ಮರಿ ಇನ್ನೇನು. ಆಯ್ತು ಬಂಧುಗಳೇ, ಬನ್ನಿ ಇಲ್ಲಿಯ ಗ್ರಾಮಸ್ಥರು ನೋಡೋಣ ಇಲ್ಲಿ ಗ್ರಾಮದ ಯಾವ ತರ ಇದೆ, ಚರಂಡಿ ವ್ಯವಸ್ಥೆ, ಮತ್ತೆ ಇಲ್ಲಿ ಯಾವ ತರ ಸಮಸ್ಯೆ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಬನ್ನಿ ವಿಡಿಯೋ ಮಾಡ್ಬೇಕು ಮೊದಲು ನೋಡಿ. ಬಂಧುಗಳೇ, ನೀವು ನೋಡ್ತಾ ಇರ್ಬೋದು ಇದು ಯಾವ ತರ ಇದೆ ಚರಂಡಿ ವ್ಯವಸ್ಥೆ ಅಂತಂದ್ರೆ, ಇಲ್ಲಿ ಪೂರ್ತಿ ಯಾವ ತರ ಗಿಡಗಳನ್ನಾಗ್ಲಿ ಏನು ಕಟ್ ಮಾಡ್ತಿಲ್ಲ. ಇಲ್ಲಿ ಗಿಡಗಳೆಲ್ಲ ನೋಡಿ ಯಾವ ತರ ಬೆಳ್ಕೊಂಡಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಗ್ರಾಮದಲ್ಲಿ ಆಚರಣೆ ಗ್ರಾಮ ಇದು ನೋಡಿ. ಮತ್ತೆ ಇಲ್ಲಿ ಸ್ಕೂಲ್ ಮನೆ, ಇದು ಸರ್ಕಾರಿ ಸ್ಕೂಲ್ ಮನೆ. ಸರ್ಕಾರಿ ಸ್ಕೂಲ್ ಮನೆ ಹತ್ರ ಹಿಂಭಾಗ ಏನಾಗಿದೆ, ಗಿಡಗಳೆಲ್ಲ ಬೆಳ್ಕೊಂಡಿದೆ. ಸೊ ಈ ಗಿಡಗಳು ಕೂಡ ಎಲ್ಲೋಗಿದೆ, ಸ್ಕೂಲ್ ಮನೆ ಒಳಗಡೆ ಹೋಗಿದೆ. ಬಟ್ ಇಲ್ಲಿ ನಾವು ಗಮನಿಸಬೇಕು ಏನು ಅಂತಂದ್ರೆ, ಸಪೋಸ್ ಒಳಗಡೆ ಒಂದು ಹಾವು ಇರ್ಬೋದು ಅಥವಾ ಯಾವುದೇ ತರ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ತೋರಿಸಿ ಇಲ್ಲಿ. ಸೊ ಹಾವು ಅಥವಾ ಚೇಳುಗಳು ಏನಾದ್ರೂ ಒಳಗಡೆ ಹೋಯ್ತು ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಳುಗಳಿದ್ದಾರೆ. ಸೊ ನೋಡಿ, ಸರ್ಕಾರಿ ಶಾಲೆಯಲ್ಲಿ ಏನಿದ್ದಾರೆ ಮಕ್ಳುಗಳಿದ್ದಾರೆ. ಸೊ ಮಕ್ಳುಗಳಿದ್ದಂತಾಗ ಸಪೋಸ್ ಏನಾದ್ರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಸಂಬಂಧಪಟ್ಟಂತಹ PDO ಅವರು ಏನ್ ಮಾಡ್ತಿದ್ದಾರೆ, ಗ್ರಾಮ ಪಂಚಾಯತಿ PDO ಅವರು ಏನ್ ಮಾಡ್ತಿದ್ದಾರೆ ನೋಡಿ. ಎಲ್ಲ ತೋರಿಸಿ ಯಾವ ತರ ಇದೆ ಇಲ್ಲಿ. ಬನ್ನಿ ಸಂತೋಷ್ ಅವರೇ, ನಿಮ್ದು ಏನಿದೆ ಗ್ರಾಮದಲ್ಲಿ ಬನ್ನಿ. ಬನ್ನಿ ಯಜಮಾನ್ರುಗಳೇ, ಬನ್ನಿ ತೋರಿಸಿ ಏನು ಸಮಸ್ಯೆ ಇದೆ ನೋಡಿ. ಸರ್, ಈ ಥರ ಎಲ್ಲ ಸ್ಕೂಲಲ್ಲಿ ಹಬ್ಕೊಂಡು ನೋಡಿ, ಈಗ ಮೋರಿ ಏನಿಲ್ಲ. ಅಪರೂಪಕ್ಕೊಂದ್ಸತಿ ಕ್ಲೀನ್ ಮಾಡಿಸ್ತಾರೆ, ಸರಿಯಾಗಿ ಮಾಡಿಸಿಲ್ಲ, ತಿಂಗಳಿಗೊಂದ್ಸತಿ ಮಾಡ್ತಾರೆ. ಹಬ್ಬ ಅಂದರೆ ಒಂದು ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಮಾಡ್ತಾರೆ ನೋಡ್ರಿ ಇಲ್ಲಿ ಹಂಗೆ ಹೋಗಮ್ಮ, ಆ ಕಡೆ ಹಂಗೆ ಬನ್ನಿ ನಮಸ್ತೆ ಬಂಧುಗಳೇ, ಆಚರಣೆ ಸಮಸ್ಯೆಗಳು ನೋಡಿ. ಎಷ್ಟು ಅತಿ ಹೆಚ್ಚು ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲಿ. ಹೇಳ್ಕೋಬೇಕು ಅಂತಂದರೆ, ಆ ಸ್ಕೂಲು, ಆ ಮಕ್ಕಳುಗಳು ಓದ್ತಾ ಇರೋಂಥ ಸ್ಕೂಲಲ್ಲೂ ಕೂಡ ಸೆತ್ತ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಚರಣೆ ನೋಡಿ. ಇಲ್ಲಿ ಕೆಲವೊಂದು ರಸ್ತೆಗಳು ಹದಗೆಟ್ಟು ಹೋಗಿದ್ದೇವೆ. ಬಹಳ ವರ್ಷವಾಯ್ತಂತ ಈ ರಸ್ತೆಗಳಿಗೆ ಅವ್ರಿಗೆ ತಿರುಗಾಡಕ್ಕೂ ಪಾಪ ಅನುಕೂಲ ಆಗದಂತೆ ಇರುವಂತ ಗ್ರಾಮ ಇದು. ಇಲ್ಲಿ ಜನ ಯಾವ ತರ ವಾಸ ಮಾಡ್ತಿದ್ದಾರೆ ಅಂದ್ರೆ ನೋಡಿ ಬಂಧುಗಳೇ, ಈ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲಪ್ಪ ನರಸೀಪುರ ಭಾಗದಲ್ಲಿ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಬಂಧುಗಳ, ಇಲ್ಲಿ ಯಾವುದೋ ಇದು ಕಾಲ್ಬೇರಿ ಅಂತ ನೋಡಿ. ಕಾಲ್ಬೇರಿಲಿ ಯಾವುದೇ ತರ ಇಲ್ಲಿ ಏನು ಗಿಡಗಳನ್ನ ಕಟ್ ಮಾಡಿಸುವಂತ ಕೆಲಸಗಳಾಗ್ಲಿ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎದುರುಗಡೆ ಯಾವ ರೀತಿ ಇದೆ ಅನ್ಕೊಂಡಿ ಅಂತೇಳಿ. ಮತ್ತೆ ಇಲ್ಲಿ ರೋಡ್ ಕೂಡ ನೋಡಿ ಹೆಂಗಿದೆ. ರೋಡು ಕೂಡ ನೀಟಾಗಿಲ್ಲ ಇಲ್ಲೆಲ್ಲ. ಸೊ ಮಳೆ ಬಂತು ಅಂತಂದ್ರೆ ನಿಮ್ಗೆ ಗೊತ್ತು, ಮಳೆ ಬಂದ್ರೆ ಓಡಾಡಕ್ಕೆ ಆಗೋದಿಲ್ಲ. ಸೊ ಮಳೆ ಬಂದ್ರೆ ಯಾವುದೇ ಕಾರಣಕ್ಕೂ ತಿರುಗಾಡಕ್ ಆಗಲ್ಲ ಇಲ್ಲಿ. ಚಿಕ್ಕಬಲ್ಗೆ ಇಲ್ಲಿ 15 ಗಂಟೆ ಮಾತ್ರ ಇರೋದು.
ಚೆಂಟ್ವರೆಗೆ ಚಿಗವಾಗಿ ಹೋಗ್ಬೇಕು ನಡ್ಕೊಂಡು ಎಲ್ಲ ಬದಿ ಎಲ್ಲ ಹಾಕೊಂಡು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಾವ ತರ ಇದೆ ಅಂತೇಳಿ ಪೂರ್ತಿ ಏನು ಸ್ವಲ್ಪ ಕಟ್ ಮಾಡಿಸಿಲ್ಲ ಸರ್. ಲೈಟ್ ಪ್ರಾಬ್ಲಮ್, ಲೈಟ್ ಇಲ್ಲ, ನೈಟ್ ಬರಕ ಲೈಟ್ಗಳಿಲ್ಲ ಸರ್. ಆಯ್ತಾ, ನೆಕ್ಸ್ಟ್ ಮುಂದೆ ಏನಿದೆ ತೋರಿಸಿ. ಬನ್ನಿ ಬನ್ನಿ ಗುಂಪಲ್ಲಿ ಹಿಂದೆ ಬನ್ನಿ ಸರ್. ಇಲ್ಲ ಮುಂದೆ ಬನ್ನಿ, ಇಲ್ಲ ಹಿಂದೆ ಬನ್ನಿ, ಇಲ್ಲ ಮುಂದೆ ಬಂದ್ಬಿಡಿ. ಕಂಬಗಳು ಲೈಟೇ ಇಲ್ಲ, ಆಗೋದಿಲ್ಲ, ಕೇಳಿದ್ರೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಯಾವ ಥರ ಲೈಟ್ ವಿದ್ಯುತ್ ಸ್ವಲ್ಪ ವ್ಯವಸ್ಥೆ ಕೂಡ ಇಲ್ಲ. ಸೊ ಅಲ್ಲೂ ತೋರಿಸಿ ನೋಡಿ, ವಿದ್ಯುತ್ ಯಾವುದೇ ನೋಡಿ ಕಂಬದಲ್ಲಿ ಯಾವುದೇ ವಿದ್ಯುತ್ ಕೂಡ ಅಲ್ಲಿ ವಿದ್ಯುತ್ ಬಲ್ಪ್ ಇಲ್ಲ. ಇವ್ರಿಗೆ ತಿರ್ಗಾಡಕ್ಕೆ ಬಹಳ ತೊಂದರೆ ಆಗ್ತಿದೆ. ಇಲ್ಲಿ ಪಕ್ಕದಲ್ಲಿ ನೋಡಿ ಸ್ಕೂಲ್ ಮನೆ ಇದೆ, ಅಲ್ಲಿದೆ ವಿದ್ಯುತ್. ಇಲ್ಲಿ ಸರ್ ಅಲ್ಲವಿಲ್ಲ. ನೋಡಿ ಸ್ನೇಹಿತರ ಬಂಧುಗಳೇ, ನೀವು ನೋಡ್ತಾ ಇದ್ದೀವಿ ಸರ್. ಈ ಕಡೆ ಬಂಧುಗಳೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತಾನು ಕೂಡ ಇದೆ. ಯಾವುದೇ ಲೈಟ್ ಕಂಬದಲ್ಲೂ ಕೂಡ ಬಲ್ಪ್ ಇಲ್ಲ, ಮತ್ತೆ ಸ್ವಚ್ಛತೆನೂ ಸಹ ಇಲ್ಲ. ನೋಡಿ ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಇಲ್ಲಿ ಪೇಪರು ಪ್ಲಾಸ್ಟಿಕ್ ಕವರ್ಗಳೆಲ್ಲ ಇಲ್ಲೇ ಬಿದ್ದಿದೆ. ಸೊ ಇದರಿಂದ ಈ ಸೊಳ್ಳೆಗಳೆಲ್ಲ ಬರುವಂತದ್ದು ಈ ತರ ಎಲ್ಲ ಆದಾಗ ಪಕ್ಕದಲ್ಲಿ ಶಾಲೆ ಇರೋದ್ರಿಂದ ಶಾಲೆ ಮಕ್ಕಳ ಆರೋಗ್ಯ ಸ್ಥಿತಿ ಏನಾಗ್ಬೇಕು? ಇಲ್ಲಿ ಸಂಬಂಧಪಟ್ಟ PDO ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ವ ನಿಮ್ಗೆ? ಗಮನಿಸಿ ಸ್ವಾಮಿ, ಇಲ್ಲಿ ಬನ್ನಿ ಸ್ವಾಮಿ. ನೀವು ಪಂಚಾಯತಿಲಿ ಕುಂತ್ಕೊಬಿಟ್ರೆ ಆಗಲ್ಲ, ಬರ್ಬೇಕು. ನೀವು ಗ್ರಾಮಕ್ಕೆ ಭೇಟಿ ನೀಡ್ಬಿಟ್ಟು ಇಲ್ಲಿ ಯಾವ ತರ ಮೂಲಭೂತ ಸೌಕರ್ಯ ಆಗಿರೋ ಜನ ಏನು ಕೇಳಲ್ಲ ನಿಮ್ಗೆ. ಇಲ್ಲಿ ಮೂಲಭೂತ ಸೌಕರ್ಯ ಒಂದೇ ಕೇಳುವಂತದ್ದು. ಇಲ್ಲಿ ನೀವು ಗಮನಿಸಿ, ಒಂದು ವಿದ್ಯುತ್ ಇಲ್ಲ ಕರೆಕ್ಟ್ ಆಗಿ, ಇಲ್ಲೊಂದು ಸ್ವಚ್ಛತೆ ಇಲ್ಲ, ಡ್ರೈನೇಜ್ಗಳು ನೋಡಿದ್ರೆ ಕ್ಲೀನ್ ಇಲ್ಲ. ಸರ್ಕಾರಿ ಶಾಲೆ ಹಿಂಭಾಗ ಯಾವ ತರ ಇದೆ? ಸರ್ಕಾರಿ ಶಾಲೆ ಹಿಂಭಾಗ ಗಿಡಗಳೆಲ್ಲ ಬೆಳ್ಕೊಂಡು ಆ ಕಿಟಕಿ ಒಳಗಡೆ ಹೋಗ್ತಾ ಇದೆ. ಈ ರೀತಿ ಕಿಟಕಿ ಒಳಗಡೆ ಹೋಗ್ತಿರೋದ್ರಿಂದ ಸೊ ಹಾವು ಚೇಳು ಏನಾರು ಆಯ್ತು ಅಂತಂದ್ರೆ, ಒಳಗಡೆ ಏನಾರು ಕಸ್ತು ಅಂತಂದ್ರೆ ಯಾರು ಜವಾಬ್ದಾರಿ? ಯಾಕಂತಂದ್ರೆ ಇಲ್ಲಿ ಸಾರ್ವಜನಿಕರನ್ನ ಮಕ್ಕಳನ್ನ ಓದಿಸುವಂತವ್ರು, ಬಡವರು, ಮಧ್ಯಮ ವರ್ಗದವರು, ಇಂಥವ್ರು ಮಾತ್ರ ಇಲ್ಲಿ ಮಕ್ಕಳನ್ನ ಓದಿಸುವಂತದ್ದು ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಏನ್ ಪ್ರಾಣಿಗೆ ತೊಂದರೆ, ಯಾರು ಜವಾಬ್ದಾರಿ? ಇದಕ್ಕೆ ಸಂಬಂಧಪಟ್ಟ ಯಾರು PDO ಅಧಿಕಾರಿ ಇರ್ಬೋದು, ಮತ್ತೆ ನರಸೀಪುರದ EO ಇರ್ಬೋದು. ತಾವು ದಯವಿಟ್ಟು ಇಲ್ಲಿ ಬಂದು ತಾವು ಡೈರೆಕ್ಟ್ ಆಗಿ ಬರ್ಬೇಕು. ಇಲ್ಲಿ ಖುದ್ದಾಗಿ ಬಂದು ಇಲ್ಲಿ ಗಮನಿಸಿ, ಮಕ್ಕಳಿಗೆ ಯಾವುದೇ ತರ ತೊಂದರೆ ಆಗದ ರೀತಿ ಅಥವಾ ಗ್ರಾಮಸ್ಥರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ಬೇಕಾಗಿರುವಂತದ್ದು ಮೂಲಭೂತ ಸೌಕರ್ಯ, ಕುಡಿಯೋ ನೀರು ಇರ್ಬೋದು, ಮತ್ತೆ ಡ್ರೈನೇಜ್ ಕ್ಲೀನಿಂಗ್ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ದೀಪ ಇರ್ಬೋದು, ಇದೇ ಇಲ್ಲ. ಸ್ವತಂತ್ರ ಬಂದು 79 ವರ್ಷ ಆಗಿದೆ ನಮ್ಗೆ, ಆದ್ರೂ ಕೂಡ ನಮ್ಗೆ ಇಲ್ಲಿ ಯಾವುದೇ ತರ ಇಲ್ಲಿ ಸೌಲಭ್ಯಗಳಿಲ್ಲ. ಇಲ್ಲಿಯ ಕ್ಷೇತ್ರದ MLA ಆಗಿರುವಂತಹ ಸಚಿವ HC ಮಾದೇವಪ್ಪರ್ ಅವರೇ, ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನೋಡಿ ಇದು ನಿಮ್ಮ ಕ್ಷೇತ್ರದಲ್ಲಿರುವಂತಹ ಮೂಲಭೂತ ಸೌಕರ್ಯ ಆಚಾರ್ಯನುಂಡಿ ಈ ನರಸೀಪುರ ತಾಲೂಕಿನ ಸೋಸ್ಲಿ ಹೋಬಳಿಯ ಆಚಾರ್ಯನುಂಡಿ ಗ್ರಾಮದಲ್ಲಿ ಇದೀವಿ ನಾವಿಲ್ಲಿ. ನಿಮ್ಮ ಕ್ಷೇತ್ರ ಮತ್ತೆ ಅವರ ಸುಪುತ್ರ ಆಗಿರುವಂತಹ MP, ಲೋಕಸಭಾ ವಿಧಾನಸಭಾ ಕ್ಷೇತ್ರದ MP ಆಗಿರುವಂತಹ ಸುನೀಲ್ ಬೋಸ್ರವರೇ, ತಾವು ದಯವಿಟ್ಟು ಗಮನಿಸಿ. ನರಸೀಪುರ ತಾಲೂಕಿನ ಸೋಸ್ಲಿ ಹೋಬಳಿಯ ಆಚಾರ್ಯನುಂಡಿ ಗ್ರಾಮದಲ್ಲಿ ಈ ರೀತಿ ಸಮಸ್ಯೆ ಇದೆ. 79 ವರ್ಷ ಆಗಿದೆ ಸ್ವತಂತ್ರ ಬಂದು, ಬಟ್ ಆದ್ರೂ ಕೂಡ ಇಲ್ಲಿಯ ಜನ ಏನಾಗಿದ್ದಾರೆ ಅಂತಂದ್ರೆ ಯಾವುದೇ ತರ ಮೂಲಭೂತ ಸೌಕರ್ಯ ಸಿಗದೇನೆ ವಂಚಿತರಾಗಿದ್ದಾರೆ. ಯಾವ್ದು ನೋಡಿ, ರೋಡ್ ತೋರಿಸಿ, ರೋಡ್ ನೋಡಿ ಯಾವ ತರ ಇದೆ, ರೋಡಲ್ಲೇ ತೋರಿಸಿ ಯಾವ ತರ ಇದೆ. ಶಾಲೆ ಮಕ್ಕಳು ನೋಡಿ ಯಾವ ತರ ಇದಲ್ಲ, ಈ ತರ ಗಿಡಗಳು ಇದಲ್ಲ, ಈ ತರ ಗಿಡಗಳು ಬೆಳ್ಕೊಂಡು ಔಷಧಿ ಹೋಯ್ತು ಅಂದ್ರೆ ಏನು ಅಧಿಕಾರಿಗಳೆಲ್ಲ ಏನ್ ಮಾಡ್ತಾ ಇದಾರೆ ಇಲ್ಲಿ ನೋಡಿ. ಸ್ವಾಮಿ, ನಿಮ್ಮ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ರೆ ಇದೇ ರೀತಿ ಇರ್ತೀರಾ? ನಾವು ಕೇಳೋದು ಇಷ್ಟೇ, ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡೋದು ಇಷ್ಟೇ. ಈ ಕಡೆ ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡೋದು ಇಷ್ಟೇ. ನೋಡಿ, ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಶಾಲೆಯಲ್ಲಿ ಓದ್ತಾ ಇದ್ರೆ ಈ ತರ ಪ್ರಾಬ್ಲಮ್ ಆಯ್ತು ನೀವು ಸುಮ್ಮನೆ ಇರ್ತಿದ್ರಾ? ಸರ್ಕಾರಿ ಶಾಲೆಗೆ ಹೋಗುವಂತವ್ರು ಯಾರು? ಬಡವರು, ಮಧ್ಯಮ ವರ್ಗದವರು, ಈ ತರದವ್ರು ಸರ್ಕಾರಿ ಶಾಲೆ ಕಳಿಸುವಂತದ್ದು. ನಾಳೆ ದಿನ ಪ್ರಾಣಿಗೆ ಏನ್ ಬಡವ್ರ ಮಕ್ಕಳು ಪ್ರಾಣಿ ಏನು ಆದ್ರೆ ಯಾರು ಕೇಳೋರೇ ಇಲ್ವಾ? ಇಲ್ಲಿ ನೋಡಿ ಯಾವ ತರ ಕಾಣಿಸ್ತಾ ಇದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾರು ದೊಡ್ಡಬಾಗ್ಲು PDO ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಯಾರು ದೊಡ್ಡಬಾಗ್ಲು PDO ಇರ್ಬೋದು, ನಾವು ದಯವಿಟ್ಟು ಇದನ್ನ ನೋಡಿ ಇಲ್ಲಿಯ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಆಗಿರುವಂತಹ ಕುಡಿಯೋ ನೀರು ಇರ್ಬೋದು, ಮತ್ತೆ ವಿದ್ಯುತ್ ಸಮಸ್ಯೆ ಇರ್ಬೋದು, ಮತ್ತೆ ಬೇಕಾಗಿರುವಂತಹ ಚರಂಡಿ ವ್ಯವಸ್ಥೆ ಇರ್ಬೋದು, ಇದನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಕೇಳ್ಕೊತಾ ಇದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಇವರು ಮಾತಾಡ್ತಾರೆ. ಮಾತಾಡಿ ಮುಂದೆ ಹೋಗೋಣ. ನೆಕ್ಸ್ಟ್ ಏನಿದೆ ಮಾತಾಡಿ ಮುಂದೆ ಅಂದ್ರೆ ಹಂಗೆ ನಡಿ ಲೈವ್ ಹೋಗೋಣ. ಬಂಧುಗಳೇ, TRS ಪಕ್ಷದ ಪದಾಧಿಕಾರಿಯಾಗಿ ಮಾತನಾಡ್ತಿದ್ದೇನೆ. ನಮ್ಮ ಹೆಸರು ರಾಘವೇಂದ್ರ ಅಂತ. ನರಸೀಪುರ ತಾಲೂಕಿನ ಸೋಸ್ಲೆ ಹೋಬಳಿ ಆಚಾರ್ಯನುಂಡಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿನ ಪರಿಸ್ಥಿತಿಗಳು ತುಂಬ ಹದಗೆಟ್ಟಾಗಿರೋದ್ರಿಂದ ಡ್ರೈನೇಜ್ಗಳೆಲ್ಲ ಶಿಸ್ತಿಲ್ಲ, ಲೈಟ್ ಕಂಬಗಳಲ್ಲಿ ಒಂದು ಬೀದಿ
ದೊಡ್ಡಬಾದ್ರ ಪಂಚಾಯತಿ ಪಿಡಿಯವರವ್ರೆ ಮತ್ತೆ ನರಸೀಪುರದ ಇವರವ್ರೆ ನಾವು ದಯವಿಟ್ಟು ಗಮನಿಸಿದನ್ನೆಲ್ಲ ನೋಡಿ. ನೀವು ಕುಂತಿದ್ದಲ್ಲಿ ಕುಂತ್ಕೊಂಡ್ರೆ ಆಗಲ್ಲ, ಬರ್ಬೇಕು ಇಲ್ಲಿಗೆ ಸಾರ್ವಜನಿಕವಾಗಿ ಇಲ್ಲಿ ಇಳಿಬೇಕು. ನೀವು ಇಲ್ಲಿ ಇಳಿದಾಗ ಜನರ ಸಮಸ್ಯೆ ಏನಿದೆ ಅಂತ ಹೇಳಿ ಖುದ್ದಾಗಿ ನೀವು ಭೇಟಿ ನೀಡಿದಾಗ ಮಾತ್ರ ಗೊತ್ತಾಗುವಂತದ್ದು. ನೋಡ್ರಿ ಯಾವ ತರ ಇದೆ ಇಲ್ಲಿ. ಒಂದ್ ಗಿಡಗಳನ್ನು ಕೂಡ ಕಟ್ ಮಾಡ್ತಿರಲ್ಲ, ಅಕ್ಕಪಕ್ಕ ಮನೆಗಳಿದೆ ಸ್ವಾಮಿ, ಅಕ್ಕಪಕ್ಕ ಮನೆಗಳಿದೆ. ಅವುಗಳಿಗೆ ಇವುಗಳು ಸೇರ್ಕೊಂಡು ಏನ್ ಮಾಡ್ತೀರಿ ಇಲ್ಲಿ? ಮೋರಿ ಕ್ಲೀನ್ ಮಾಡಿಲ್ಲ, ಏನಿಲ್ಲ ನೋಡಿ. ಈ ತರ ಆದ್ರೆ ಹೆಂಗೆ? ಅಲ್ಲ, ಅಕ್ಕಪಕ್ಕ ಮನೆಗಳಿದೆ, ಯಾವ ತರ ಗಿಡಗಳನ್ನು ಕೂಡ ಕಟ್ ಮಾಡ್ತಿಲ್ಲ. ಅವು ಚೇಳ ಹೋಗ್ತದೆ ಹೆಂಗೆ? ಅಮ್ಮ ಮಾತಾಡ್ಸಿ. ಅಮ್ಮ ಹೇಳಿ ಅಮ್ಮ. ಮೋರಿ ಕ್ಲೀನ್ ಮಾಡಿಸ್ತಿಲ್ಲ ಸರ್, ಸತ್ತ ಬತ್ತೆ ಎಲ್ಲ ಮಸ್ತಾಗವ, ಏನು ಎತ್ತದಿಲ್ಲ ತೆರೆದಿಲ್ಲ. ಬೀದಿ ದೀಪಗಳೆಲ್ಲ ಕರೆಕ್ಟ್ ಆಗಿದಾವಮ್ಮ? ಬೀದಿ ದೀಪಗಳೆಲ್ಲ ಎಲ್ಲ ವರ್ಕಿಂಗ್ ಇದಾವ ಸರ್? ಕರೆಂಟ್ ಇಲ್ಲ, ಏನೋ ಒಂದು 6-20 ದಿವಸ ಆಯ್ತು. ಬಲ್ಬ್ಗಳು ಹಾಕ್ತಿದ್ದೀರಾ? ಆಗ್ತಿದ್ದಾನೆ, ಗೊತ್ತಾಯ್ತಿಲ್ಲ, ಕರೆಂಟ್ ಇಲ್ಲ. ಈ ವಿಷಯನ ನೀವು ಯಾರಿಗೆ ಹೇಳ್ಬೇಕಾಯ್ತು? ಯಾಕೆ ಹಿಂಗ್ ಮಾಡ್ಕೊತಿದ್ದೀರಿ? ಊರಲ್ಲಿ ಮೆಂಬರ್ ಇಲ್ವಾ? ಗ್ರಾಮ ಪಂಚಾಯತಿಲಿ ಪಿಡಿಒ ಇದ್ದಾರೆ, ಅಲ್ಲಿಗೆ ಹೋಗಿ ನೀವು ಒಂದು ಅರ್ಜಿ ಬರೆಸಿ ಮಾಡಿ. ಹೇಳ್ತಾ ಇರೋದಕ್ಕೆ ಕಂಬಗಳು ಈಗ ತಾನ ಹಾಕಿಸ್ತಿದೀವಿ. ಏನ್ ಸ್ವಾಮಿ ಪಿಡಿಒ ಅವರೇ, ಯಾಕೆ ಎಲ್ಲ ಕಣ್ಮುಚ್ಕೊ ಕುಂತಿದ್ದೀರಾ? ಸ್ವಲ್ಪ ಬಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಸ್ವಲ್ಪ ನೋಡಿ ಸ್ವಾಮಿ. ನಿಮ್ಮ ಮನೆ ಮಾತ್ರ ಸ್ವಚ್ಛವಾಗಿರ್ಬೇಕು, ಹಳ್ಳಿ ಮನೆಗಳು ಮಾತ್ರ ಎಕ್ಕೊಟ್ಟು ಹೋಗ್ಬೇಕಾ? ನಿಮ್ಮ ಮನೆಗಳು ಮಾತ್ರ ಸುತ್ತಮುತ್ತ ಎಲ್ಲ ಆರೋಗ್ಯವಾಗಿ ನೀವೆಲ್ಲ ಚೆನ್ನಾಗಿರ್ಬೇಕು. ಹಳ್ಳಿ ಜನಗಳೆಲ್ಲ ಆರೋಗ್ಯವಾಗಿ ಅದ್ಗೆಟ್ ಹೋಗ್ಬೇಕಾ? ನಿಮ್ಮಂಗೆ ತಾನೇ ಅವರು ಬಡಪಾಯಿಗಳು, ಅವ್ರು ಜೀವನ ಮಾಡೋಕಂತ ಇಲ್ಲಿ ಇದಾರೆ. ಅವ್ರಿಗೂ ಸ್ವಲ್ಪ ನೆಮ್ಮದಿ ಕೊಡ್ರಿ ಸ್ವಾಮಿ. ಇದೇನ್ ಸ್ವಾಮಿ ಇದು? ಊರ ಏನು ಸ್ವಾಮಿ ಇದು? ಡ್ರೈನ್ಗಳು ನೋಡಿ ಸ್ವಾಮಿ. ನಿಮ್ಮನ್ನ ರೋಡ್ಗಳಾಗಿರೋ ಈ ತರ ಬಿಟ್ಕೊಳ್ತಿದ್ರ ನೀವು? ಯಾಕೆ ಹಿಂಗ್ ಮಾಡ್ತಿದ್ದೀರಿ? ಒಂದು ರೋಡಿನ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳಲ್ಲಿ ಬಲ್ಬ್ಗಳಿಲ್ಲ, ಯಾವ ಕೆಲಸನೂ ಮಾಡಿಸ್ತೇವೆ. ಕಂಬಗಳು ಹಾಕಿದ ತಕ್ಷಣ ಆಗೋಯ್ತು. ಅದಕ್ಕೇನಲ್ಲ ಬೀದಿ ದೀಪಗಳಲ್ವಾ? ಇದೇನ್ ಮೋರಿ ಅಂತಾರ ಸರ್? ಇದ ಈ ತರ ಎಲ್ಲ ನಿಂಕ್ರ ಯಾವುದೋ ಕಾಲದಲ್ಲಾಗಿದ್ದು ಸರ್, ಆಗಿಲ್ಲ ಇದು. ಕೆಬಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರ? ಲೈಟ್ ಕಂಬ ನೋಡಿ ಹಿಂಗ್ ಬಿಸಾಕಿದ್ರೆ ಇದು ರಿಮೂವ್ ಮಾಡಕ್ ಯಾರು ಸ್ವಾಮಿ? ನಿಮ್ ಕೈಲಿ ಆಗಲ್ಲ ಸ್ವಾಮಿ. ಕೆಬಿ ಅಧಿಕಾರಿಗಳವ್ರ, ನಿಮ್ ಕೈಲಿ ಇದನ್ನ ಎತ್ತಿ ಹೊರಗಡೆ ಹಾಕಕ್ಕಾಗಲ್ವ ಹೇಳಿ? ನಿಮ್ ಕೈಲಿ ಬರ್ಕೊಟ್ಬಿಡ್ರಿ, ನಮ್ ಕೈ ಕೆಲಸ ಮಾಡಕ್ಕಾಗಲ್ಲ, ನಾವ್ ಇಲ್ಲಿ ಅನ್ಕೊಂಡಿ ಅಂತ ಹೇಳಿ. ನೋಡ್ರಿ ಯಾವ ತರ ಇದೆ ಇಲ್ಲಿ. ಲೈಟ್ ಕಂಬ ಹಾಕಿ, ಹೊಸದಾಗಿ ಲೈಟ್ ಕಂಬ ಹಾಕಿ ಪುನಃ ಇಲ್ಲೇ ಬಿಟ್ಬಿಟ್ಟು ಹೋಗಿರುವಂತದ್ದು. ಯಾವ ತರ ಇದೆ ವ್ಯವಸ್ಥೆ ಇಲ್ಲಿ? ಈ ಕಡೆ ಒಂದು ಆ ಕಡೆ ಒಂದೈತೆ. ಏನ್ ದುರಸ್ಥಿತಿ ಇದು. ರೋಡು ಒಂದು ಚೂರು ಎಲ್ಲ ಹಳ್ಳ ಕೊಳ್ಳ ಇದೆ. ಇದು ಏನ್ ಮಾಡ್ತಾ ಇದಾರೆ ಏನು ಗೊತ್ತಿಲ್ಲ. ಪಂಚಾಯತಿಲಿ ಪಿಡಿಒ ಆಗ್ಲಿ ವಿವೋ ಅಲ್ಲಿ ನೋಡಿ ಈ ತರ ಲೈಟ್ ಕಂಬಗಳ ರಿಮೂವ್ ಮಾಡಿ ಲೈಟ್ ಕಂಬ ಎಲ್ಲ ಇಲ್ಲೇ ಬಿಸಾಗಿ ಹೋಗ್ತಾರಲ್ಲ. ಇಲ್ಲಿ ಯಾರು ತಿರ್ಗಾಡಲ್ವಾ? ಯಾರು ಇಲ್ವಾ ಅಂತಾನ? ಸಮಸ್ಯೆ ಎಲ್ಲ ಕರೆಕ್ಟ್ ಆಗಿದೆ. ಏನ್ ಈ ತರ ಎಲ್ಲ ರೋಡ್ಗಳೆಲ್ಲ ಹಿಂಗೆಲ್ಲ ಬೆಳೆಸಿದ್ದಾರೆ. ನೋಡಿ ಲೈಟ್ ಕಂಬ ಎಲ್ಲ ಹಂಗೆ ಬಿದ್ದಿದೆ, ಯಾರು ಎತ್ಕೊಂಡು ಕ್ಲಿಯರ್ ಮಾಡಿಲ್ಲ. ಈಗ ಮಕ್ಳು ಏನಾದ್ರು ತಿರ್ಗಾಡುವಾಗ ಮನೆಗೆ ಎಂಡ್ ಆಗಿದೆ, ಇನ್ನೊಂದು ಕಂಟಿನ್ಯೂ ಆಗಿಲ್ಲ. ಇಷ್ಟೇನೆ ಸರ್ ಸರ್ ಅವಾಗಿರೋದು. ಎಷ್ಟು ವರ್ಷ ಆಯ್ತು ಇದು? 4-5 ವರ್ಷ ಆಯ್ತು ಇದು. ನೋಡಿ ಕಂಬಗಳನ್ನೆಲ್ಲ ಹಾಕಿದ್ದಾರೆ, ಹೊಸ ಕಂಬಗಳು ಹಾಕಿದ್ದಾರೆ. ಬಟ್ ಇನ್ನೂ ಹಳೆ ಕಂಬಗಳನ್ನ ಯಾವ್ದೇ ತರ ರಿಮೂವ್ ಮಾಡಿಲ್ಲ. ಯಾವುದೇ ಒಂದು ಬೈಸ್ಕಲ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಅಥವಾ ಮಕ್ಳು ತಿರುಗಾಡೋ ಟೈಮಲ್ಲಿ ಅವ್ರ ಕಾಲಿಗೆ ಎಡಗಿ ಒಂದು ಹೆಚ್ಚು ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಕೆಬಿ ಅವರು ಇದಾದ ತಕ್ಷಣ ಇಮಿಡಿಯೇಟ್ ರಿಮೂವ್ ಮಾಡಕ್ ಏನ್ರಿ ಕಷ್ಟ ನಿಮ್ಗೆ? ನೋಡಿ ಯಾವ ತರ ಇದೆ ಇಲ್ಲಿ. ಏನಿಲ್ಲ, ಇಲ್ಲಿ ಒಂದು ಬಲ್ಪ್ ಇಲ್ಲ, ಯಾವ ತರ ಬಲ್ಪ್ ಇಲ್ಲ ಅಲ್ಲಿ. ಅಲ್ಲಿಂದು ಇಲ್ಲ. ಎಂಟ್ರೆನ್ಸ್ ಬಂದಿದೆ, ಪಕ್ಕದಲ್ಲಿ ಒಂದಿದೆ, ಬರೋದು ಇಲ್ಲ ಸರ್. ಅದು ಲೈಟ್ ಬಿಟ್ರೆ ಇಲ್ಲೊಂದಿದೆ. ತೋರಿಸಿ ಅಮ್ಮ. ಏನಮ್ಮ ಹೇಳಿ ಅಮ್ಮ. ವಿದ್ಯುತ್ ಉರಿತಿಲ್ವಮ್ಮ? ಎಷ್ಟು ದಿನದಿಂದ ಇದೆ ಈ ರೀತಿ ಸಮಸ್ಯೆ ಇಲ್ಲಿ ನಿಮ್ಗೆ? ಲೈಟ್ ಇಲ್ಲ ಪೂರ್ತಿ ಬೀದಿಲಿ ಪೂರ್ತಿ. ನೀರು ನೀರು ಬರಲ್ಲ. ಬಂಧುಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲೇಡೀಸು ಮಹಿಳೆಯರು ಕೂಡ ಹೇಳ್ತಾ ಇದಾರೆ ಈ ಬೀದಿಲಿ ಪೂರ್ತಿ ಏನಾಗಿದೆ, ಬಲ್ಬ್ ಕೂಡ ವ್ಯವಸ್ಥೆ ಇಲ್ವಂತ ಇಲ್ಲಿ ಪೂರ್ತಿಯಲ್ಲಿ. ಸೊ ಕತ್ಲೆ ಆಯ್ತು ಇದ್ದಂಗೆ ಪೂರ್ತಿ ಏನು ಕತ್ಲೆ ಇರುತ್ತೆ ಇಲ್ಲಿ, ರಾತ್ರಿ ಆಯ್ತಿದಂಗೆ ಅನ್ಕೊಂಡಿ ಅಂತ ಹೇಳಿ. ಬನ್ನಿ, ಇಲ್ಲಿ ಲೇಡೀಸ್ ಕೂಡ ಮಾತಾಡ್ತಾರೆ. ಕುಡಿ ನೀರು ಬಸಿಬೇಕು. ಮೋರಿ ನೋಡಿ, ಸ್ವಲ್ಪ ಇದನ್ನೆಲ್ಲ ನೋಡಿ ಆ ತರದ ಇಷ್ಟೊಂದು ಗಲೀಜು. ಆ ಕಂಬಕ್ಕ ನಮ್ ಇಲ್ಲದ ಟೈಮಲ್ಲಿ ಕಲೆಕ್ಷನ್ ತೆಗ್ದು ಹಾಕಿದ್ರು. ಒಂದು ವಾರ ಪೂರ್ತಿ ಬಂದಿರಲಿಲ್ಲ ಮನೆ ಕಲೆಕ್ಷನ್. ನಾನು ಒಂದು ಹುಡುಗನ ಹಚ್ಚಿ ಆ ಕಲ್ ಕಟ್ಟ ಹಾಕ್ಸಿ ಒಂದು ವಾರ ಮೇಣದ ಬತ್ತಿನ ಉಳಿಸ್ತೀನಿ. ಹೇಳಿದ್ರೆ ಕೇರ್ನಿ ಮಾಡಲ್ಲ ಅವ್ರು. ಕೆಬಿ ಅವ್ರಿಗೆ ಹೇಳಿನಿ ನಾನು. ಪೂರ್ತಿ ಎಲ್ಲ ಕತ್ಲೆ ಇರುತ್ತಂತಲ್ಲ ಇಲ್ಲೆಲ್ಲ ಪೂರ್ತಿ ಪೂರ್ತಿ ಕಟ್ಟ ಸರ್. ಇದು ತಿರ್ಗಡಕ್ ಆದ ನೋಡಿ, ಜಂಗ್ಲೆಲ್ಲ ಹೆಂಗ್ ಬೆಳ್ಕೊಂಡ್ ರೋಡ್ ಇತ್ತ ನೋಡಿ. ರೋಡ್ ಇಲ್ಲ, ಗಿಡಗಳೆಲ್ಲ ಕಟ್ ಮಾಡಿಲ್ಲ. ಹೇಳಿ ಸರ್, ಇದೇನು ಹೇಳಿ ಸರ್? ಇದು ಬೀದಿನ ಇದು ಏನೇನು ನೋಡಿ
ಅದೇ ನಾವು ನೋಡಿ ಇದನ್ನ ಬಂದು ನೋಡುದು ಆಚಾರ್ಯ ನುಂಡಿ ಗ್ರಾಮದಲ್ಲಿ ಇಲ್ಲಿ ನೋಡ್ತಿದ್ರೆ ಏನು ಯಾವ ಕಾಲದಲ್ಲಿ ಇದೀವಿ ನಾವು ಅನ್ನೋದು ನಮ್ಗೆ ಹೆಂಗಿದೆ ಗಿಡ ಮರಗಳು ಒಂದು ಮಾಡಬೇಡಿ ದಯವಿಟ್ಟು ಅದೇ ಹೇಳ್ತಿರೋದು ನೋಡಿ ಸಾರ್ವಜನಿಕರೇ ನೋಡ್ರಿ ಕರೆಕ್ಟ್ ಆಗಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತ ಆಚಾರ್ಯ ನುಂಡಿ ಗ್ರಾಮದಲ್ಲಿ ಲೇಡೀಸ್ಗಳು ಯಾವ ತರ ನಿಮ್ಗೆ ಇಲ್ಲಿ ಮಾತಾಡ್ತಿದ್ರೆ ಅವ್ರು ಕೇಳ್ತಿರೋದು ಬೇರೆ ಏನು ಕೇಳ್ತಿಲ್ಲ. ಮೂಲಭೂತ ಸೌಕರ್ಯ ಆಗಿರುವಂತ ಕುಡಿಯೋ ನೀರು, ವಿದ್ಯುತ್, ಚರಂಡಿ ಕ್ಲೀನಿಂಗ್ ಇಷ್ಟೇ ಕೇಳ್ತಿರೋದು. ನೋಡು ನಮ್ಗೆ ಅನುಕೂಲ. ಇಷ್ಟೇ ಕೇಳ್ತಿದ್ರೆ ಹೊರತು ಒಂದು ಇರೋ ಕೆಲಸ ನಮ್ ಈ ಕಡೆ ಮಾಡ್ವಿ ದಯವಿಟ್ಟು ಈ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ ನಮ್ಮೂರಲ್ಲಿ. ಯಾವುದೇ ತರ ವ್ಯವಸ್ಥೆ ಇಲ್ಲ, ಏನ್ ವ್ಯವಸ್ಥೆನೂ ಇಲ್ಲ ನೀಲಿ ನಮ್ಗ. ದಯವಿಟ್ಟು ಇಲ್ಲಿಯ ಶಾಸಕರಾದಂತ ಎಚ್ ಸಿ ಮಾದೇವಪ್ಪರವರೇ ನಾವು ದಯವಿಟ್ಟು ಗಮನಿಸಿ, ನಿಮ್ಮ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಡುವಂತದ್ದು. ಸೊ ಇಲ್ಲಿ ಜನರು ಯಾವ ರೀತಿ ಮೂಲಭೂತ ಸೌಕರ್ಯವಿಲ್ಲದೆ ಕೊರತೆಯಿಂದ ಯಾವ ರೀತಿ ಇಲ್ಲಿ ಬಳಲ್ತಾ ಇದಾರೆ ಅಂತೇಳಿ ನಾವು ಜನರು ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ನಾವು ಇಲ್ಲಿ ಪ್ರೂಫ್ ಸಮೇತ ಅದೇ ಅದೇನೆ ನೋಡಿ ಕುಡಿಯೋ ರೋಡ್ ಇದೆ ಕಾಡ ನೋಡಿ ಸರ್. ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡಲ್ಲ, ಯಾವ್ದೋ ಒಂದು ನೋಡಿ ಹೇಳ್ತಾ ಇದಾರೆ ಅಜ್ಜಿ. ವಾಸ ಹಂಗಿದ್ದ ನೋಡಿದು ಪ್ರಾಣಿಗಳಿಗಿಂತೂ ನಾವು ಕೀಳಾಗ್ಬಿಟ್ಟಿದ್ದೀವಿ. ಕೀಳೆ ಸರ್, ಕೀಳೆ ಜನ ಅಲ್ಲ, ನಾವು ದನಗಳು ಅನ್ಕೊಂಡ್ಬಿಟ್ಟವ್ರೆ. ದನಗಳು ನಾವೇನಂದ್ರೆ ಅದಕ್ಕೆ ತಕ್ಕ ನಾವು ಆಮಿ ಮಾತಾಡಿ ಮಾತಾಡಿ ಜನಗಳೆಲ್ಲ ಇಲ್ಲಿ ದನಗಳು ಅಂತ ಅನ್ಕೊಂಡ್ಬಿಟ್ಟವ್ರೆ ಅಧಿಕಾರಿಗಳು. ಈ ರೋಡ್ ಕ್ಲೀನ್ ಆಗ್ಬೇಕು ಸಹ, ನಮ್ಗೆ ಗಿಡ ಗಂಡ ಏನು ಇರಬಾರ್ದು, ನಮ್ಗ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು ಸರ್. ಮತ್ತೆ ನಮ್ಗೆ ಕುಡಿಯಕ ನೀರ್ ಬರ್ಬೇಕು ಸಹ, ಒಂದು ಅನುಕೂಲ ಆಯ್ತಾ ಇಲ್ಲ. ಕುಡಿಯೋ ನೀರು ಸ್ವಲ್ಪ ಜನ ಇಲ್ಲ ಕೆಳಗ್ಲವ್ರಿಲ್ಲ. ಸ್ವಲ್ಪ ದಯವಿಟ್ಟು ಈ ರೋಡ್ ಕ್ಲೀನ್ ಆಗಿ ಮಾಡ್ಕೊಟ್ಬಿಡಿ ಸರ್. ಕಂದಾಯ ಕಟ್ಕೊಡಕ ಹಳ್ಳಿ ಜನ ಬೇಕು. ಪ್ರತಿ ಒಂದಕ್ಕೂ ನಿಮ್ಗೆ ಅದ್ ಕಟ್ಕೊಳಕ್ಕೆ ಇದ್ ಕಟ್ಟಿಸ್ಕೊಳಕ್ಕೆ ಎಲ್ಲಕ್ಕೂ ನಿಮ್ಗೆ ಹಳ್ಳಿ ಜನ ಬೇಕು. ಇದು ಮಾತ್ರ ನಿಮ್ಗೆ ಯಾರಿಗೂ ಕಣ್ ಕಾಣಲ್ಲ. ಯಾಕಂದ್ರೆ ಇಲ್ಲಿ ಬಡಪಾಯಿಗಳನ್ನ ಸ್ವಲ್ಪ ನೋಡ್ರಿ ಸ್ವಾಮಿ, ಎಲ್ಲ ನಿಮ್ಮಂಗೆ ಸ್ವಲ್ಪ ಬದುಕ್ಲಿ. ನಮ್ಮಂತಿರ ಇದ್ರೆ ನಿಮ್ಮಂತಿವ್ರ ಜೀವನ ಮಾಡಕ್ ಆಗೋದು. ನೋಡಿ ಸ್ವಲ್ಪ ಬಗ್ಗೆ ಸ್ವಲ್ಪ ಕರುಣೆ ತೋರಿಸಿ. ಇಷ್ಟೊಂದು ನಿಷ್ಠೂರ ಆಗ್ಬಿಟ್ಟಿದ್ರಿ ಹಳ್ಳಿಗಳಿಗೆ ನೀವು. ಇವನ್ ಅಧಿಕಾರಿಗಳು ಇಲ್ವೋ ಈ ತರ ಹೆಂಗೆ ಸರ್? ಇದನ್ನೆಲ್ಲ ಮೂರೆಲ್ಲ ನೀವೇ ಕ್ಲೀನ್ ಮಾಡ್ತೀವಿ. ಯಾರು ಬಂದ್ ಡ್ರೈನೇಜ್ ಕ್ಲೀನ್ ಮಾಡಲ್ಲ ಇಲ್ಲಿ, ಯಾರು ಬರುದಲ್ಲ. ಯಾರು ಬರಲ್ಲ ಸರ್. ನಾವಿದ್ದು ಹೋದ್ರವ್ರು ಇದ್ರು ವೇಸ್ಟ್ ಸರ್. ನಾವು ಆ ತರ ಆಗಿದೆ ಪರಿಸ್ಥಿತಿ. ಹಂಗೆ ಕೇಳ್ಸಿ ವಿಡಿಯೋ ತೋರಿಸಿ. ನಾನು ಅದನ್ನೇ ನೋಡ್ತಾ ಇರೋದು. ಇಲ್ಲಿ ನೋಡಿ ಅಕ್ಕಪಕ್ಕ ಮನೆಗಳಿದೆ, ಗಿಡ ಗಿಡಗಳೆಲ್ಲ ಬೆಳಕೊಂಡಿದೆ. ಹಂಗೆ ಅವು ಇವು ಸೇರ್ಕತ್ತು ಮನೆ ಚಿಕ್ಕ ಚಿಕ್ಕ ಮಕ್ಳುಗಳು ಇರ್ತವೆ. ನಾಳೆ ದಿನ ಅವ್ಕೊಂಡು ಪ್ರಾಬ್ಲಮ್ ಯಾರು ಜವಾಬ್ದಾರಿ? ಮತ್ತೆ ಈ ತರ ಇದೆ ಸಮಸ್ಯೆ ಇಲ್ಲಿ. ಹೇಳಿ ಮಾತಾಡಿ ಏನಿಲ್ಲ. ನೋಡಿ ಸರ್, ಬಲ್ಪ್ ನೋಡಿ ಯಾವ ರೀತಿ ಇದೆ ಅಂತ. ಆಚಾರ್ಯ ಗ್ರಾಮ ಯಾವ ಕಂದಲ್ಲೂ ಕೂಡ ಲೈಟ್ಗಳಿಲ್ಲ. ಇಲ್ಲಿ ಜನ ಕತ್ಲಲ್ಲಿ ತಿರುಗಾಡಕ್ಕಿಂತ ಹೆಚ್ಚಾಗಿ ಬೀಳೋರೇ ಜಾಸ್ತಿ ಆಗಿದಾರಂತೆ. ವಯಸ್ಸಾದವರು ಪಾಪ ನೈಟು ತಿರುಗಾಡ್ಬೇಕಾದ್ರೆ ಅವ್ರಿಗೆ ರಸ್ತೆಗಳು ಕೂಡ ನೀಟಾಗಿಲ್ಲ. KEB ಅಧಿಕಾರಿಗಳು ಅದು ಏನ್ ಮಾಡ್ತಾ ಇದಾರೆ ಅಂತಾನು ಗೊತ್ತಿಲ್ಲ. ಇಲ್ಲಿರೋದು ಜನಗಳು ದನಗಳು ಅನ್ನೋದು ಅವ್ರ ಭಾವನೆಯಲ್ಲಿದೆ. ಯಾಕೆ ಅಂತಂದ್ರೆ ನೋಡಿ ಯಾವ ಕಂಬದಲ್ಲೂ ಕೂಡ ಲೈಟ್ ಇಲ್ಲ. KEB ಅಧಿಕಾರಿಗಳು ಏನ್ ಮಾಡ್ತಿದಾರೋ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಕೂಡಲೇ ತಕ್ಷಣವೇ ನಮ್ಮ ಆಚಾರ್ಯ ನುಂಡಿಗೆ ಮೂಲಭೂತ ಸೌಕರ್ಯ ದೊರಕಿಸೋದು ನಿಮ್ ಜವಾಬ್ದಾರಿ. ಇಲ್ದಾರ ನಾವು ಕ್ರಮ ಕೈಗೊಳ್ಳಲಾಗುತ್ತದೆ ಬೇರೆ ತರ. ಸರ್ ಇಲ್ಲಿ ಮಳೆ ಬಿದ್ದಾಗ ಒಂದ್ ಸ್ವಲ್ಪ ಓಡಾಡೋಲ್ಲ ಸರ್. ರೋಡ್ ಪೂರ್ತಿ ತಿರುಗಾಡಕ್ಕಿಲ್ಲ ಸರ್. ಕಂಬ ಹಾಕ್ತೀನಿ ಅಂತ ಸರ್. ಅಲ್ಲ, ಫಸ್ಟ್ ಆಫ್ ಆಲ್ ಇಲ್ಲೇ ನೋಡಿ ಆ ಕಡೆ ಈ ಕಡೆ ಡ್ರೈನೇಜ್ ಮಾಡಿದ್ದಾರೆ. ಮಧ್ಯೆ ರೋಡ್ ನೋಡಿ ಯಾವ ತರ ಇದೆ. ಬಿದ್ದಿರ್ ಡ್ರೈನೇಜ್ ಹಂಗ ಹೋಗುತ್ತೆ, ಇಲ್ಲಿ ಹೋಗಲ್ಲ. ರೋಡೇ ಮಾಡಿಲ್ಲಮ್ಮ. ಅದೇ ನೋಡಿದ್ರೆ ಡ್ರೈನೇಜ್ ಆ ಕಡೆ ಈ ಕಡೆ ನೋಡಿದ್ರೆ ವ್ಯವಸ್ಥೆ ಗೊತ್ತಾಗ್ತದೆ. ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಇಲ್ಲಿಗೆ. ಪಂಚಾಯತಿ PDO ಅವರು ಪಂಚಾಯತಿ PDO ಬಂದ್ರು ಏನು ಇಲ್ಲ ಮಾಡ್ತಾರ. ಬಿಡಿಯಮ್ಮ ಪಂಚಾಯತಿ ಮಾಡ್ಕೊಟ್ಟಾರ. ಗೌರ್ಮೆಂಟ್ ಏನ್ ಮಾಡ್ಬೇಕು. ಗೌರ್ಮೆಂಟ್ ಅಂದ್ರೆ ಯಾರು? ಅವ್ರ ಪಂಚಾಯತಿಯಿಂದ ಅದಕ್ಕೆ ತಾನೇ ಅವ್ರು ಇರ್ಸ್ಕೊಂಡಿರುವಂತದ್ದು. ಪಂಚಾಯತಿಯಿಂದ ಅಂತಂದ್ರೆ
ನೀರಿನ ವ್ಯವಸ್ಥೆ ಮಾಡಿದ್ವಿ. ಎಷ್ಟು ಹಳ್ಳದಲ್ಲಿ ನೀರು ತಗೋಬೇಕು ಅಂತಂದ್ರೆ ಎಷ್ಟು ಪ್ರಾಬ್ಲಮ್. ಏನಾದ್ರು ಬಿದ್ದಿಗಿದ್ರಿ ಸರ್. ಹೌದೌದೌದು. ನಮ್ಮನೆ ಜಗಳ ಆಡ್ರು ಸರ್ ಅಷ್ಟೊಂದಿಗೆ. ನಾನ್ ಮಾತಾಡ್ಲಿಲ್ಲ ಅಷ್ಟೇ ಸರ್. ಈಗ ಹೇಳ್ತಾ ಇರೋದು ಯಾವ್ದೇ ತರ ಪಂಚಾಯತಿ ಅವ್ರನ್ನ ಕೇಳ್ಬೇಕು ನೀವು. ಕಂದಾಯ, ನೀರಿನ ಕಂದಾಯ, ಮನೆ ಕಂದಾಯ ಏನು ಕಳ್ಸಿರ್ತೀರ ಅಂತ ಕೇಳ್ಬೇಕು. ಗೌರ್ಮೆಂಟ್ ಇಂದ ಸಹಾಯ ಕೊಟ್ರೆ ನಾವ್ ಮಾಡ್ತೀವಿ. ನಮ್ ಪಂಚಾಯತಿಯಿಂದ ಏನ್ ಮಾಡಕತ್ತು ಅಂತಾರ ಸಾವಿರ. ಇಲ್ಲ ಪಂಚಾಯತಿ ಬಾಗ್ಲಾಕ ಹೋಗಿ ಕೇಳಿ ಅವ್ರನ್ನ. ಪಂಚಾಯತಿಯಿಂದ ಏನ್ ಮಾಡಕದ್ದು ಅಂತಂದ್ರೆ ನಮ್ ಪಾಪುಗಳ ಮನೆ ಒಳಗ್ ಕೂಡ್ಕೊಳ್ಳೋದೇ ಆಯ್ತು ಸರ್. ನಮ್ಗ ತಿರ್ಗಡಕ್ ಆಗಲ್ಲ, ನಮ್ಗ ಬರಕ್ಕಾಗಲ್ಲ. ರೋಡ್ ಪಗಾರಿದ್ದೀವಿ, ಅವ್ರು ರೋಡ್ ಮಾಡ್ಕೊಡ್ತಾ ಇಲ್ಲ ನಮ್ಗ. ರೋಡ್ ಇರ್ಬೋದು, ಡ್ರೈನೇಜ್ ಇರ್ಬೋದು. ರೆಸ್ಪಾನ್ಸ್ ಇಲ್ಲ ಸರ್. ಸರ್ ಅವ್ರಿಗೆ ಹೆಚ್ಚು ಕಡಿಮೆ ಇದ್ರು ಸರ್ ಅಲ್ಲಿ. ಓಕೆ. ಮನೆ ಮೇಲೆ ಲೈನ್ ತಗೊಂಡಿದ್ದಾರೆ ಬಂದು ಇದು ಅಧಿಕಾರಿಗಳು ಬಂದು ಇಲ್ಲೊಂದು ಲೈಟ್ ಕಂಬದ ವ್ಯವಸ್ಥೆ ಮಾಡ್ಕೊಡಿ. ಇಲ್ಲಿ ಬಾರಿ ಕೊರತೆ ಆಗಿದೆ. ಇಲ್ಲಿ ಅಲ್ಲ ನೋಡಿ ಯಾವ ತರ ಇದೆ ನೋಡಿ ಸರ್. ನೋಡಿ ಸರ್, ಇದೆಲ್ಲ ಹೆಂಗಿದೆ ಸರ್. ಹಂಗೆ ಸರ್ ಬರ್ತದೆ. ನಾವು ಇಲ್ಲಿ ಸೊಳ್ಳೆ ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಿದ್ದೀರಿ ಸರ್ ನೀವು? ಇಷ್ಟೊಂದು ಸಮಸ್ಯೆಗಳು ಮಾಡಿಕೊಂಡದ್ದು ಹೆಂಗೆ ಸರ್? ನೀವು ಪಂಚಾಯತಿ ಒಳಗಡೆ ನೆಮ್ಮದಿ ಕುಂತಿದ್ದೀರಿ ಸರ್, ನಿದ್ದೆ ಮಾಡ್ತಿದ್ದೀರಾ ಇಲ್ಲ ಕೆಲಸ ಮಾಡ್ತಿದ್ದೀರಾ ನೀವು? ಬಂದ್ ನೋಡಿ ಸರ್, ಇಲ್ಲಿ ಆಚರಣೆ ನೋಡಿ, ಇಲ್ಲಿ ಅವ್ರ ಪರಿಸ್ಥಿತಿಗಳು ನೋಡಿ ಬನ್ನಿ ಸರ್. ನಿಮ್ಮನೆ ಪರಿಸ್ಥಿತಿ, ಅವ್ರು ಬಂದಿರೋ ಪರಿಸ್ಥಿತಿ ನಿಮ್ಮನ್ನು ಬಂದಿದ್ರೆ ಏನ್ ಸರ್ ನೀವು ಮಾಡ್ತಿದ್ರೆ ನೀವು? ಬಂದ್ ನೋಡಿ ಸರ್, ಹಳ್ಳಿ ಜನನ ಇಲ್ಲಿಂದ ಅಲ್ಲಿವರೆಗೆ ತಗೊಂಡ್ ಹೋಗ್ಬೇಕು. ಹೆಚ್ಚು ಕಡಿಮೆ ಇರೋ ಸರ್, ಅವ್ರು ಹೆಚ್ಚು ಕಡಿಮೆ ಇದ್ರೆ ನೋಡಿ ಕಂಬ ಬೇಕು ಅಂತ 2-3 ಸತಿ ಲೆಟರ್ ಕೊಟ್ಟಿದ್ದೀನಿ ಸರ್. ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಲೆಟರ್ ಇದೆಯಾ ನಿಮ್ಮ ಹತ್ರ? ಓಕೆ ನೋಡಿ. ಹಂಗೆ ಮುಂದೆ ಇನ್ನೇನಿದೆ? ನೋಡಿ ಯಾವ ತರ ಡ್ರೈನೇಜ್ ನೋಡಿ ಸ್ವಾಮಿ, ಯಾವ ತರ ಡ್ರೈನೇಜ್ ವ್ಯವಸ್ಥೆ ಇದೆ. ಇಲ್ಲಿ ಏನ್ ಜನ ವಾಸ ಮಾಡ್ತಾ ಇದಾರೆ ಅಥವಾ ದನಗಳು ವಾಸ ಮಾಡ್ತಾ ಇದಾರೆ ಅಂತ PD ಅನ್ಕೋತಾ ಇದಾರೆ ಗೊತ್ತಿಲ್ಲ. ಅವ್ರ ಮನೆಗಳ ಹತ್ರ ಇದೇ ರೀತಿ ಇಟ್ಕೊಂಡಿರ್ತಾರ. ನೋಡಿ ಯಾವ ತರ ಇದೆ ಇಲ್ಲಿ. ಎಲ್ಲ ತುಂಬಾ ಇದೆ. ಇದು ಯಾವ ಕಾಲ ಆಗಿತ್ತು? 1 ವರ್ಷ ಆಗಿತ್ತು, 2 ವರ್ಷ ಆಗಿತ್ತು. ಇದನ್ನ ಕ್ಲೀನ್ ಮಾಡಿಸಿ PD ಅವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ಕ್ಲೀನ್ ಮಾಡಿಸಿ. ಆತರ ನೋಡಿ ಇಲ್ಲಿ ಒಂಚೂರು ತುಂಡು ಕೊರತೆ. ಇಲ್ಲಿ ನೋಡಿ ಡ್ರೈನೇಜ್ ಯಾವ ತರ ವ್ಯವಸ್ಥೆ ಇದೆ ಇಲ್ಲೆಲ್ಲ. ಇದುವರೆಗೂ ಬೆಳೆದಿದೆ ಸರ್. ಅದು ಸರ್ ಅವರು ಫಂಕ್ಷನ್ ಇತ್ತು, ಸ್ವಲ್ಪ ಸೀಲ್ ಮಾಡ್ಕೊಂಡಿದ್ದಾರೆ. ಫಸ್ಟೇ ಬಂದಿರೋ ಸರ್. ಹೆಂಗ್ ಕಾಣೋದು ಸರ್ ಅದು ನೋಡಿದ್ವಿ ಈ ತರ. ಅಟ್ಲೀಸ್ಟ್ ಗಿಡಗಳನ್ನ ಕಟ್ ಮಾಡಿಸ್ಬೇಕಲ್ಲ. ಇದೆಲ್ಲ ಗಿಡಗಳು ಕಟ್ ಮಾಡಿಸಿಲ್ಲ, ಏನಂದ್ರೆ ಏನಿಲ್ಲ. ಮೇನ್ ಜನಕ್ಕೆ ಬೇಕಾಗಿರೋಂತ ಮೂಲಭೂತ ಸೌಕರ್ಯನೇ ಇಲ್ವಲ್ಲ ಇಲ್ಲಿ. ಅವ್ರಿಗೆ ಓಟ್ ಹಾಕಕ್ ಮಾತ್ರ ಜನಗಳು ಬೇಕು. ಇಲ್ಲಿ ಏನೇ ತುಂಡು ಕೊರತೆ ಆದ್ರೂ ಜನಗಳು ಬೇಕಾಗಿಲ್ಲ. ಅವ್ರೇನು ಗೆದ್ರು ಅವ್ರ ಮನೇಲಿ ಇದ್ರು ಅಷ್ಟು ಬಿಟ್ರ ಇಲ್ಲೇನು ಕೆಲಸ ನಡೀತಾ ಇಲ್ಲ ಇಲ್ಲಿ. ಅಲ್ಲ ಅಧಿಕಾರಿಗಳು ಏನ್ ಮಾಡ್ತಾರೆ ಸ್ವಾಮಿ? ಎಸ್ ಮದೇಪ್ಪ ಅವ್ರು ಗೆದ್ದು 3 ವರ್ಷ ಆಯ್ತು. ಗ್ರಾಮ ಪಂಚಾಯತ್ ಇಲ್ಲಿ ಬಂದು ಇಲ್ಲಿ ಗ್ರಾಮಗಳಲ್ಲಿ ಏನಾಗಿದೆ, ಏನ್ ತುಂಡು ಕೊರತೆ ಅಂತ ಯಾರು ಕೇಳಿಲ್ಲ. ಇಲ್ಲ ಲೋಕಸಭೆಯಲ್ಲಿ ಅವ್ರ ಮಗ ಗೆದ್ರು ಸುನಿಲ್ ಬೋಸ್ ಅವರು ಬಂದು ಗ್ರಾಮಗಳಲ್ಲಿ ಏನೇ ಎತ್ತ ಅಂತ ಒಂದು ತುಂಡು ಕೊರತೆ ಕೇಳಿಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ಭಾರಿ ತೊಂದರೆ ಆಗ್ಬಿಟ್ಟಿದೆ. ಇಲ್ಲಿ ಆಚರಣೆ ನೋಡಿಲಿ ಬದುಕಕ್ಕೂ ಕಷ್ಟ, ತಿರ್ಗಾಡಕ್ಕಂತೂ ಇನ್ನೂ ಕಷ್ಟ. ಒಂದು ಸಂಜೆ ಟೈಮಲ್ಲಿ ಒಂದು ಹಾವು ಇನ್ನೊಂದು ಮತ್ತೊಂದು ಬಂತು ಅಂದ್ರೆ ಜನಗಳು ಯಾರಿಗೂ ಇಲ್ಲಿ ಹೊಣೆ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಏನಾಗಿದೆ ಇಲ್ಲಿ ಗ್ರಾಮದಲ್ಲಿ ಅದನ್ನ ಬಂದು ನಿವಾರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಬನ್ನಿ ಸರ್, ಇನ್ನು ಮುಂದೆ ಏನಾಗಿದೆ ನೋಡೋಣ. ಮಾತಾಡಿ ನೋಡಿ, ಯಾವ ರೋಡು ಕ್ಲೀನ್ ಆಗಿಲ್ಲ. ಎಲ್ಲಾ ರೋಡ್ಗಳು, ಎಲ್ಲಾ ಮೋರಿಗಳು ತುಂಬೋಗಿದೆ. ಕಂಬಗಳು ಸರ್, ಕಂಬಗಳು ಹಳೆ ಕಂಬ ಸರ್. ನೋಡಿ ಅಲ್ಲೇ ಆ ಲೈಟ್ ಗಳಲ್ಲಿ ಒಂದು ಬಲ್ಬ್ಗಳಿಲ್ಲ, ಏನಿಲ್ಲ. ನೋಡಿ ಯಾವ್ದು ಇನ್ನು ಗೊಬ್ಬರ ಕಂಡಾಗೆ ಅವ್ರ ಫಂಕ್ಷನ್ಗೋಸ್ಕರ ಅವ್ರ ರೋಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಇಷ್ಟೊಂದು ಸೆಟ್ಟ ಬೆಳ್ಕೊಂಡಿದ್ರು. ಗ್ರಾಮ ಪಂಚಾಯತಿ ಏನ್ ಮಾಡ್ತಿದಾರೆ ಅಂತ ಗೊತ್ತಾಯ್ತಿಲ್ಲ. ಈ ತರ ಇದೆಯಲ್ಲ, ಎಲ್ಲ ತುಂಬೋಗಿದೆ. ಯಾವ ಕಾಲ ಆಗಿದೆಯೋ, 3 ವರ್ಷ ಆಗಿದ್ದು, 4 ವರ್ಷ ಆಗಿದ್ದು. ಇದನ್ನೆಲ್ಲ ಕ್ಲೀನ್ ಮಾಡಿಸಿ ನೋಡಿ. ನೋಡಿ ಆಚಾರ ನೋಡಿ ಗ್ರಾಮದಲ್ಲಿ ಯಾವ ತರ ಇದೆ ಅಂತ. ಯಾವ ರಸ್ತೆನೂ ಕೂಡ ಚೆನ್ನಾಗಿಲ್ಲ. ಅಥವಾ ಒಂದು ವಿದ್ಯುತ್ ಕಂಬದಲ್ಲಿ ಒಂದು ಲೈಟ್ಗಳಿಲ್ಲ. ಒಂದು ಕುಡಿಯೋ ನೀರು ಶುದ್ಧತೆ ಇಲ್ಲ. ಮೂಲಭೂತ ಸೌಕರ್ಯನೇ ಒದಗಿಸ್ಕೊಟ್ಟಿಲ್ಲ ನೀವು ಗ್ರಾಮಕ್ಕೆ ಅಂತಂದ್ರೆ ನೀವು ಯಾವ ರೀತಿ ನೀವು ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಗಬೇಕು. ದಯವಿಟ್ಟು
ನಿಮಗೆ ಕೇಳ್ಕೊತಿರೋದು ಏನಪ್ಪಾ ಅಂತಂದ್ರೆ ನೋಡ್ತಾ ಇಲ್ಲ ಓಟ್ ಮೂಲಭೂತ ಸೌಕರ್ಯಗಳನ್ನು ಮೊದಲು ಕಲ್ಪಿಸಿ ಜನಗಳಿಗೆ. ನೋಡಿ ಈ ಪಾರ್ಟಿ ಎಲ್ಲ ಮುಚ್ಚೋಗಿದೆ ಇದು ಟ್ರೈನು ಎಲ್ಲಿಂದ ನೀರು ಹೋಗುತ್ತೆ ಹೇಳಿ, ಮೋರ್ ಎಲ್ಲ ಮುಚ್ಚೋಗಿದೆ, ಕ್ಲೀನ್ ಮಾಡ್ಸಿಲ್ಲ ಏನಿಲ್ಲ. ಈ ತರ ಇದೆಯಲ್ಲ, ಯಾವಾಗ ಇದನ್ನ ತೆರವು ಮಾಡೋದು ಇದನ್ನ? ಆಯ್ತಾ ಬನ್ನಿ, ಆ ರೋಡಲ್ಲಿ ಏನೋ ಕರಿತಾ ಇದಾರಲ್ಲ, ಆ ರೋಡಲ್ಲಿ ಕರಿತಾ ಇದಾರೆ ಬನ್ನಿ. ಅಲ್ಲಿ ಮಾತಾಡ್ಕೊಂಡು ಹಾ ಇದಿಷ್ಟಾಗ್ಲೇ ತೋರಿಸ್ಬಿಟ್ಟು ಬನ್ನಿ ಹಂಗೆ. ನೋಡಿ ಸರ್ ಇಲ್ಲಿ, ನೋಡಿ ಸರ್ ಇಲ್ಲಿ ನೋಡಿ ಎಲ್ಲ ಅಕ್ಕಪಕ್ಕದ ಮನೆಗಳೆಲ್ಲ ವಾಸ ಮಾಡ್ತಾ ಇದಾರೆ. ಸಪೋಸ್ ಈ ರೀತಿ ಎಲ್ಲ ಹಾವು ಚೇಳು ಏನಾರು ಇತ್ತು ಅಂತಂದ್ರೆ ನೋಡಿ ಜನ ಅಂತಂದ್ರೆ ಯಾವ ಕಾಲದಲ್ಲಿ ಇದೀವಿ ಸ್ವಾಮಿ ನಾವು. ನೋಡಿ ನೋಡಿ ಸರ್, ಇದು ಮೇನ್ ಆಗಿ ನೀರು ಹೋಗಂತ ಜಾಗ ಸರ್ ಇವೆಲ್ಲ. ಏನ್ ನೋಡಿ ಸರ್, ಇದು ಇಷ್ಟೊಂದು ಕೂಲ್ಗೇಟ್ ಆಗಿಬಿಟ್ಟಿದೆಲ್ಲ ಸರ್ ಇಲ್ಲಿ. ಹೊಟ್ಟೆಗೆ ಅನ್ನ ತಿಂತಿದ್ದಾರೆ. ಪಿಡಿ ಅವರೇ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಇದು ಏನು ಇದನ್ನ ನೋಡ್ತಾನೆ ಇಲ್ವಾ? ಕಣ್ ಮುಚ್ಕೊಂಡಿದ್ರ? ಕನ್ನೆಯ ಕಟ್ಸ್ಕೊಳಕ್ ಮಾತ್ರ ಊರೂರು ಬಂದು ಮನೆ ಬಾಕಲ್ ಬಂದು ಗಲಾಟೆ ಮಾಡ್ತಾ ಇದ್ರಿ ಅಂತ. ಇದನ್ನ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಟ್ಟಿಲ್ವಲ್ಲ ನೀವು? ಏನಕ್ ಬಂದ್ ಜನಗಳ ಹತ್ರ ನೀವು ಕಂದಾಯ ಕಟ್ಟಿ ಅನ್ಕೊಂಡ್ ಗಲಾಟೆ ಮಾಡ್ತೀರ ನೀವು? ಫಸ್ಟ್ ಏನಿದೆ ಇದನ್ನ ಸೌಕರ್ಯನೇ ಮಾಡಿಲ್ವಲ್ಲ? ಏನಕ್ ಬಂದು ಗ್ರಾಮದಲ್ಲಿ ಬಂದು ನೀವು ಕಂದಾಯ ಕಟ್ಟಿ ಅಂತ ಕೇಳ್ತೀರ ನೀವು? ಇದನ್ನ ಫಸ್ಟ್ ತೆರವು ಮಾಡಿ ಜನಕ್ಕೆ ಅನುಕೂಲ ಮಾಡ್ಕೊಡಿ, ಆಗ ಅವರೇ ಬಂದು ಕಟ್ಕೊಡ್ತಾರೆ ನಿಮ್ಗೆ. ಪಂಚಾಯತಿ ಬಂದ್ಬಿಟ್ಟು ನೀವೇ ಇದನ್ನ ಕೆಲಸ ಮಾಡಿಲ್ಲ ಅಂತ ಅನ್ಬಿಟ್ಟು ನೀವು ಮನೆ ಬಂದು ಗಲಾಟೆ ಮಾಡೋದು ಏನಿದೆ ನಿಮ್ಗೆ? ಆ ಪಿಡಿ ಆಗ್ಲಿ ಮತ್ತೆ ಯಾರೋ ಬಿಲ್ ಕಲೆಕ್ಟರ್ ಆಗ್ಬಿಡ್ಸು, ಏನ್ ಗಲಾಟೆ ಮಾಡ್ತೀರ ನೀವು ಜನಗಳ ಹತ್ರ ಬಂದು? ಸರ್ ನೆನೆ ಬಂದು ಹೇಳಿ 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 ಹೇಳಮ್ಮ ಅಮ್ಮ ಏನಮ್ಮ. ವರ್ಷಕ್ಕೊಂದೇ ಅಲ್ಲ ನೀವು ಜನಗಳು ಹಿಂಗ್ ಇದೀರಲ್ಲ, ಏನ್ ಕಾಡಲ್ಲಿ ವಾಸ ಮಾಡ್ತಾ ಇದೀರ ಅಂತ ನಮ್ಗೆ ಅರ್ಥ ಆಯ್ತಲ್ಲ. ಯಾರು ಏನಿಲ್ಲ ಸರ್, ಓಟ್ರಿಗೆ ಬರ್ತಾರೆ, ಹಾಕಿಸ್ಕೊತಾರೆ, ಹೊಟ್ಟೈತಾರೆ ಸರ್ ಅಷ್ಟೇ. ಅದು ಬಿಟ್ರೆ ಯಾರು ಗಲೀಜಿದ್ರು ಯಾರು ನೋಡುವಂತಾರೆ? ನಾವ್ ನೋಡ್ಕೊ ಬಂದ್ವಲ್ಲ, ಎಂಟೈರ್ ಬೀದಿ ಎಲ್ಲ ನೋಡ್ಕೊ ಬರ್ತಿದೀವಿ. ಪಾಪ ನೋಡಿ ಅಧಿಕಾರಿಗಳೇ, ಅವರ ಪರಿಸ್ಥಿತಿ ನೋಡಿ ಹೆಂಗ್ ಹೇಳ್ಕೊತಿದ್ದಾರೆ ಅಂತ. ಇಲ್ಲಿ ಜನ ಮಕ್ಕಳು ವಯಸ್ಸಾದವರು ಪಾಪ ನೋಡಿ ಎಲ್ಲಿ ಮಲಿಕಳ್ತಾರೆ ಅಂತ. ನೀವು ಮಾಡ್ತಿರೋ ಡ್ರೈನ್ಗಳು ಕೂಡ ನೀಟಾಗಿಲ್ವಲ್ರಿ? ಪಾಪ ಅವ್ರು ಹೆಂಗ್ರಿ ಜೀವನ ಮಾಡ್ಬೇಕು ಬಡಪಾಯಿಗಳು? ಒಂಚೂರು ಹೋಗಲ್ಲ ಸರ್. ನೀವು ಮಾತ್ರ ಚೆನ್ನಾಗಿರೋ ಸೌಕರ್ಯ, ಮೂಲಭೂತ ಸೌಕರ್ಯಗಳು ಕೇಳ್ತಿದ್ದಾರೆ. ಅವರು ಬಡವರಾಗಿ ಅವರು ಸೌಕರ್ಯಗಳು ಕೊಡ್ಸಂತ ನಿಮ್ ಕೆಲಸಗಳನ್ನ ನೀವು ಮಾಡ್ತಾ ಇರ್ವಲ್ರಿ ಅಧಿಕಾರಿಗಳೇ? ಕ್ಲೀನ್ ಮಾಡಲ್ಲ ದಯವಿಟ್ಟು ನೋಡಿ. ಸುಮ್ಮನೆ ಜಗಳ ಆಡ್ತಾರೆ, ಬಿಟ್ರೆ ಏನು ಕ್ಲೀನ್ ಇದಿಲ್ಲ ಸರ್. ಏನ್ ಚರಂಡಿನ ಏನಿದು? ಎಲ್ಲ ಮುಚ್ಚೋಗ್ಬಿಟ್ಟಿದೆ ಪೂರ್ತಿ. ಇದು ಕಾಣದೆ ನೋಡಿ, ಇದು ಕಾಣದೆ ಇರೋ ಊರು ಅನ್ಕೊಂಡೆ ಇದ್ದೀರ ನೀವು. ಇದನ್ನ ನಾವು ಕ್ಲೀನ್ ಮಾಡ್ಸಗಂಟ ನಿಮ್ನಂತೂ ಬಿಡಲ್ಲ. ಪಂಚಾಯತಿ ಮುಂದೆ ಧರಣಿ ಧರಣಿ ಕುಂತ್ಕೊಂಡ್ರು ಮಾತ್ರ ಇದನ್ನ ಕ್ಲೀನ್ ಮಾಡಗಂಟ ಬಿಡಲ್ಲ ನಿಮ್ಗೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಸ್ಕೊಳ್ಳಿ. ಫಸ್ಟ್ ಇದನ್ನ ಬಂದು ತೆರವು ಮಾಡಿ ಕ್ಲೀನ್ ಮಾಡಿಸಿ. ಆಚಾರ್ಯ ನುಂಡಿನ ಊರು ಕಾಡಿ ಆಗ್ಬಿಟ್ಟಿದೆ ಇದು. ಇದು ಊರಲ್ಲ, ಇದು ಕಾಡು. ಜನ ಇಲ್ಲಿ ಮನುಷ್ಯರು ವಾಸ ಮಾಡ್ತಾ ಇಲ್ಲ, ದನಗಳು ವಾಸ ಮಾಡ್ತಾ ಇರೋದು ಅನ್ಕೊಬಿಟ್ಟಿದ್ರ ನೀವು. ಫಸ್ಟ್ ಬಂದು ಇದನ್ನ ಕ್ಲೀನ್ ಮಾಡಿ, ಆಗ ನಿಮ್ಮ ಹತ್ರನೇ ಬಂದು ಕತೆ ಬಂದು ಸ್ಪಂದಿಸ್ತಾರೆ. ನೀವು ಇಲ್ಲ ಅಂದ್ರೆ ಅವರು ರೊಚ್ಚಿಗೆತ್ತು ಅಂದ್ರೆ ನಿಮ್ ಪಂಚಾಯತಿ ಬೀಗ ಹಾಕ್ಸೋದಂತ ಗ್ಯಾರಂಟಿ. ಅವರು ಗ್ರಾಮದವ್ರಿಗೆ ಬರ್ತಾರೆ ನೋಡಿ. ಬನ್ನಿ ಬನ್ನಿ ಈ ಕಡೆ. ಅಲ್ಲಾರು ಇನ್ನೊಬ್ರು ಇದಾರಲ್ಲ, ಬನ್ನಿ. ಹಂಗೆ ಬಂದು ಹಂಗೆ ಬಂದ್ಬಿಡೋದು ನೋಡಿ ಅಧಿಕಾರಿಗಳೆಲ್ಲ ಮನವಿ, ದಯವಿಟ್ಟು ಆಚಾರ್ಯನುಂಡಿ ಗ್ರಾಮದಲ್ಲಿ ಏನಾಗಿದೆ ಮೂಲಭೂತ ಸೌಕರ್ಯ ಕೆಲಸಗಳನ್ನ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ ಮುಂದೆ ಒಂದಿನ ಧರಣಿ ಕೂರ್ಬೇಕಾಗತ್ತೆ. ನೋಡಿ ಏಕ ಡ್ರೈನೇಜ್ ಎಲ್ಲ ತುಂಬ್ಕೊಂಡಿರುವಂತದ್ದು ನೋಡಿ ಬಂಧುಗಳೇ, ನೀವು ನೋಡ್ತಾ ಇರ್ಬೋದು. ಫುಲ್ ಏಕ ಡ್ರೈನೇಜ್ ಎಲ್ಲ ಏನಾಗಿದೆ, ಫುಲ್ ತುಂಬೋಗ್ಬಿಟ್ಟಿದೆ ಇಲ್ಲಿ. ನೀವು ನೋಡಿ ಹೆಂಗ್ ಕಾಣಿಸ್ತದೆ ಅಂತಂದ್ರೆ. ಅಮ್ಮ ಅದ್ನೇ ಅಮ್ಮ, ನಾವು ಏನ್ ಹೇಳ್ತಾ ಇರೋದು ಅಂತಂದ್ರೆ, ಆಚಾರ್ಯನುಂಡಿ ಗ್ರಾಮನ್ನ ಇದು ಅಥವಾ ಮನುಷ್ಯರು ವಾಸ ಮಾಡ್ತಾ ಇದಾರ. ನೋಡ್ದೆ ನೋಡಿ ಇಲ್ಲಿ ನೋಡಿ ಹಿಂಗ್ ಇದೆಯಲ್ಲ. ಇಲ್ಲೆಲ್ಲ ಏನು ಅಧಿಕಾರಿಗಳು ಓಟ್ ಹಾಕ್ಸಕ್ ಮಾತ್ರ ಬರ್ತಾರೆ ಅಷ್ಟೇ. ಹೌದೌದೌದು. ಇಲ್ಲಿ ನೋಡಿ ಹೆಂಗೆ ಡ್ರೈನೇಜ್ಗಳೆಲ್ಲ ತುಂಬೋಗಿದೆ. ರಾಜಕಾರಣಿಗರು ಬರೀ ಓಟ್ ಹಾಕ್ಸ್ಕೊಳಕ್ ಮಾತ್ರ ಬರ್ತಾರೆ ಅಷ್ಟೇ. ನೋಡಿದ್ವಿ. ಕಂಬ ನೋಡಿ ಸರ್, ಕಂಬ ನೋಡಿ ಸರ್. ಯಾವ ಕಾಲ ಇದೆ ಇದು? ಲೈಟ್ ಬಲ್ಪ್ ಹಾಕಿದ್ದಾರೆ ನೋಡಿ ಸರ್. ಬರಲ್ಲ, ಇಲ್ಲೂ ಲೈಟ್ ಇಲ್ಲ. ಬರಲ್ವಾ ಇಲ್ಲಿ? ಇಲ್ಲ ಸರ್, ಇಲ್ಲಿ ಲೈಟ್ ಉರಿಯಲ್ಲೊಮ್ಮ ಇಲ್ಲಿ ಲೈಟ್ ಆಗಿ ಅಷ್ಟೇ, ಎಲ್ಲ ಕವರ್ ಆಗಲ್ಲ. ಜೀರೋ ಬಲ್ಪ್ ಮನೇಲಿ ದೇವಸ್ಥಾನಕ್ಕೆ ಹಾಕಂದ್ರಲ್ಲ, ಜೀರೋ ಬಲ್ಪ್ ಹಾಕಂದ್ರದು ಯಾವ ಕಾಲದಲ್ಲಿ ಇದೀರ ನೀವು? ಇನ್ನುವೆ ಎಲ್ಲಿಯಮ್ಮ ಲೈಟ್ ಇಲ್ಲ, ಎಲ್ಲೂ ಇಲ್ಲ ಲೈಟು. ಜನ ನೀವೇನು ಕೇಳಲ್ವ ಅಧಿಕಾರಿಗಳನ್ನ? ಪಂಚಾಯತಿ ಪೀಡಿ ಇರೋದು ಏನಕ್ಕೆ?
ಅಲ್ಲ ನಿಮ್ಮ ಊರಲ್ಲಿ ನಾವ್ ಹೆಂಗ್ ಅನ್ಕೋಬಿಟ್ಟಿದೀವಿ ಅಂತಂದ್ರೆ ಟಿ ನರಸೀಪುರದಲ್ಲಿ ಇಂಥ ಗ್ರಾಮ ಇದೆ ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ತಾ ಇರೋದು. ಹಾ ಅಮ್ಮ ಅದನ್ನೇ ಹೇಳಿದ್ದು, ಇಷ್ಟೊಂದು ಎಲ್ಲಿ ಜನ ಹೆಂಗ್ ಅನ್ಕೋಬಿಟ್ಟವ್ರೆ ಅಂದ್ರೆ ಯಾವ್ದೋ ಎಲ್ಲೋ ಬಯಲ್ ತಪ್ಪೆಲ್ಲೆಲ್ಲೋ ಜನ ವಾಸಿಸ್ತಿರ್ಬೇಕು ಹಂಗಿದೆ ಇಲ್ಲಿ ಊರಿದು. ಆದಿವಾಸಿಗಳು ಕಾಡು ಒಳಗಡೆ ಇದು ವಾಸ ಮಾಡ್ತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಹೆಂಗ್ ಬದುಕೋಗುತ್ತೆ ಸರ್ ಇದು? ಅಯ್ಯಪ್ಪ ಇಷ್ಟೊಂದು ಹಿಂಗ್ ಇದಿರಲ್ಲ ಹೇಳಿ, ಇಲ್ಲಿ ಜನ ಯಾರು ಪ್ರಶ್ನೆ ಮಾಡ್ದಾನೆ. ಹೌದು ಅಮ್ಮ, ರೋಡ್ ಇಲ್ಲ, ಲೈಟ್ ಇಲ್ಲ, ಆಮೇಲೆ ಚರಂಡಿಗಳು ಕ್ಲೀನ್ ಮಾಡಿಸಿಲ್ಲ. ಏನು ಮಾತಾಡ್ತಿರೋದು ನೀವೆಲ್ಲ ಮಾತಾಡ್ತಿರೋದು ಲೈವ್ ಹೋಗ್ತದೆ ಈಗ, ಸಂಬಂಧಪಟ್ಟ ಅಧಿಕಾರಿಗೆಲ್ಲ ಕಳಿಸ್ತೀವಿ. ನೋಡ್ತಾ ಇರ್ತಾರೆ ಇವಾಗ. ನೋಡಿ ಹೆಂಗಾಗಿದೆ ಎಲ್ಲ, ಫುಲ್ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿದೆ ಎಲ್ಲ ಪೂರ್ತಿ. ನೋಡಿ ಡ್ರೈನೇಜ್ ಅಂತೂ ಮುಚ್ಚೋಗ್ಬಿಟ್ಟಿದೆ, ಇದು ಏಕ ಡ್ರೈನೇಜ್ ಇದೆ ಪೂರ್ತಿ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಇಲ್ಲಿ ಕಾಡು ಜನಗಳು ಎಷ್ಟು ವಾಸಿ, ಆದಿವಾಸಿಗಳು ಸುಮಾರು ಚೆನ್ನಾಗಿ ಬದುಕ್ತಾರ. ಇಲ್ಲಿ ಎಲ್ಲಾ ಸೌಕರ್ಯಗಳು ಇದ್ದು ಇಲ್ದೇದಾಗ ಬದುಕೋದು ಅಂದ್ರೆ ಇದು ಊರಲ್ಲ, ಇದು ಊರಲ್ಲ ಇದು. ಏನಾಗಿದೆ ಅಮ್ಮ ಕಂಬ ಇದು? ಏನಾಗಿದೆ? ಮೋರಿ ಒಳಗಡೆ ಇದೆ. ನೋಡಿ ಮೋರಿ ಒಳಗಡೆ ಇದೆ. ವಸ್ತಿಯಾಗಿ ಏನಾರು ಕಂಬ ಏನಾರು ಮುರ್ಕತ್ತು ಅಂತಂದ್ರೆ ಯಾರ್ರಿ? ಪಕ್ಕದಲ್ಲಿ ನೋಡಿದ್ರೆ ಮನೆ ಇದೆ. ವಸ್ತಿಯಾಗಿ ಏನಾರು ಗಾಳಿ ಬಡ್ತಾ ಬತ್ತು ಅಂತ ಏನಾರು ಅಕ್ಕಪಕ್ಕ ಮನೆಗಳು ಬೀಳ್ತು ಅಂತಂದ್ರೆ ಸಾರ್ವಜನಿಕರು ಪ್ರಾಣ ಹಾನಿ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಲೈಟ್ ಬರಲ್ಲಮ್ಮ ಇಲ್ಲಿ. ಎಷ್ಟು ದಿನದಿಂದ ಬರ್ತಾ ಇಲ್ಲ ಅಜ್ಜಿ? ಯಾವ್ದು ಲೈಟೇ ಬತ್ತಿಲ್ಲಮ್ಮ ಇಲ್ಲಿ ಎಲ್ಲೂ ಕೂಡ. ಅಮ್ಮ ಹಾ ಬಲ್ಪ್ ಏನು ಇಲ್ಲ ಇಲ್ಲಿ. ನೋಡಿ ಇದು ಯಾವುದೇ ರೋಡೇ ಹೋಗ್ಲಿ, ಆಚಾರ್ಯ ನುಂಡಿ ಗ್ರಾಮದಲ್ಲಿ ಒಂದು ರೋಡ್ ಹೋಗ್ಲಿ, ಯಾವುದೇ ಒಂದು ಮೋರಿ ಸುಧಾ ಕ್ಲೀನ್ ಆಗಿಲ್ಲ ಇಲ್ಲಿ. ನಡ್ಮನ್ ಗೊತ್ತಾನಿ ನಮ್ಗ ವಸ್ತಿ ಮನೊಳಗ್ ಮನಿ ಕಳಕ್ಕೆ ಆಯ್ತಾ ಇಲ್ಲ. ನಾವು ಆಟಲ್ಲ, ನಮ್ಮ ಮನ ಕಷ್ಟ ಉಂಟಾಯ್ತು, ಇದು ನಾ ಕಟ್ಕೊಳಕ್ಕೂ ಆಗಲ್ಲ. ಬಂಧುಗಳಲ್ಲಿ ಯಾವ ತರ ಸಮಸ್ಯೆ ಆಗಿದೆ ಅಂತಂದ್ರೆ ನೋಡಿ, ಏಕ ಡ್ರೈನೇಜ್ಗಳು ಎಲ್ಲೂ ಕೂಡ ಕ್ಲೀನ್ ಆಗಿಲ್ಲ. ಬಂದ್ ನೀರೆಲ್ಲ ಏನಾಗ್ತದೆ ಇಲ್ಲಿ ಚಾಚ್ಕೊತಾ ಇದೆ. ಅಕ್ಕಪಕ್ಕ ಮನೆಗಳಿದೆ, ಆ ಮನೆಗಳೆಲ್ಲ ಏನಾಗ್ತದೆ ವಸ್ತು ಮನಿ ಕಳಕ್ಕೆ ಆಗಲ್ಲ. ನೋಡಿ ಅಲ್ಲಿ ಹಳೆಗಡೆ ನೋಡಿ ಸರ್, ಇಲ್ಲಿ ಎಷ್ಟು ನೋಡಿ ಸರ್ ಅಲ್ಲಿ ನೋಡಿ ಸರ್, ಇಲ್ಲಿ ವಸ್ತಿ ಈ ಕಡೆ ಮನಿ ಕಳಕ್ಕೆ ಆಯ್ತಾ ಇಲ್ಲ. ಮನೆಗೆ ಹಾಕೋದು ಹೊರಗಡೆ ಮನಿ ಕಳ ನಾವು ಅಲ್ಲಿ ಮುಚ್ಚೋರು ಕಟ್ಲಿ ಏನೇನು ಇದು ಮೂರಿ ಐತಲ್ ಬಾಗಾದ್ರೆ ನಮ್ಮ ಮನ ತಮ್ಮ ಕಸ್ಕರ ಮಾಡಕತ್ತ ಎಲ್ಲ ಬೆರುಕು ಬಿಟ್ಟೈತೆ ಸರ್, ಮನೆ ಎಲ್ಲ ಬೆರುಕು ಬಿಟ್ಟೈತೆ. ಮನೆಯೆಲ್ಲ ಬಿಟ್ಬಿಟ್ಟು ಗೋಡೆಲ್ಲ ದಯವಿಟ್ಟು ನೋಡಿ ಮಾತಾಡಿ ಯಾರು ದಯವಿಟ್ಟು ಮಾತಾಡ್ಬೇಕು. ನಾವು ಹೇಳ್ತಾವಿ, ನೀವು ಮಾಡ್ಕೊಡ್ಬೇಕು. ಎಲ್ಲ ಗೋಡೆಲ್ಲ ವಸ್ತಿ ಬಂದು ಮನೆ ಒಳಗ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳೇ ದಯವಿಟ್ಟು ನೋಡಿ, ವಯಸ್ಸಾದವರು ಪಾಪ ನಾವು ಕಟ್ಟಿಸ್ಕೊಳಕ ಈಗ ಅವ್ರ ಹತ್ರ ಏನು ಅಂದ್ರೆ ಏನು ಇಲ್ವಂತ. ಪಾಪ ಅವ್ರು ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು. ಮನೆ ಒಳಗಡೆ ಮಲಿಕ ಅಂದ್ರೆ ವಸ್ತಿ ಆಗ್ತಾ ಇದೆ ಅಂತ ಕೇಳ್ತಾ ಇರೋ. ವಸ್ತಿ ಆಯ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನ ಪರಿಶೀಲನೆ ಮಾಡಿ ಇದನ್ನ ತೆರವು ಮಾಡಿಸಿ ಫಸ್ಟ್ ಮೋರಿ ಎಲ್ಲ ಕ್ಲೀನ್ ಮಾಡಿಸಿ. ನೋಡಿ ಯಾವ ತರ ಇದೆ ಇದು ಮೋರಿ ಎಲ್ಲ ತುಂಬಾ ಹೇಳಿನಿ, ಎಲ್ಲಾನು ಹೇಳಿನಿ. ನೋಡಿ ಗ್ರಾಮದ ಜನಗಳು ಯಾವ ತರ ನಿಮ್ ಬಗ್ಗೆ ಮಾತಾಡ್ತಿದ್ರೆ ಅಂತ ಅಂದ್ರೆ ಓಟ್ ಹಾಕಿಸ್ಕೊಳಕ್ ಮಾತ್ರ ಮಾಡ್ತಾರೆ ಅವರು. ನಮ್ ಗ್ರಾಮಗಳಲ್ಲಿ ಒಂದು ದಿನ ಬಂದು ಏನಂದ್ರೆ ಏನು ಮಾಡಿಲ್ಲ. ಎಲ್ಲರ ಆಫೀಸಲ್ಲಿ ಹೋಗೋಣ, ಇನ್ನೊಂದು ಕಾಂಗ್ರೆಸ್ ಚೆನ್ನಾಗೈತಲ್ಲ ಹಂಗೆ ಹಿಂದಕ್ಕೆ ಬನ್ನಿ ಸರ್. ಬಾಯಿ ಬಂದ್ ಮಾತಾಡ್ಬಾರ್ದು ಅಂದ್ರೆ ಇಲ್ಲಿ ಇಲ್ಲಿ ಬಂದ್ರೆ ಬಾಯಿ ಮಾತಾಡು, ಬಾಯಿ ಮನೆ ಒಳಗ ಗಂಡ ಇರ್ತೀನಿ ಬಂದು ನಮ್ಮ ಡೈಲಿ ಒಂದ್ ಚೂರ್ ಬರತ್ತಿಲ್ಲ ಸಾ. ಎಲ್ಲ ಬಂದು ಮನ ನೀರೆಲ್ಲ ನುಗ್ಗುತ್ತ ನಮ್ಮ ಮನಗ. ನಾವು ಬಡಬ್ರು ಗಂಡ ಇರ್ತೀವಿ, ಇಬ್ರೇ ಇರೋರು. ಮಾಡ್ಕೊಳಕ ಶಕ್ತಿ ಇಲ್ಲ ನಮ್ಗ. ಮನ ಮಾಡ್ಕೊತೀವಿ ಅಂದ್ರ
ಎಲ್ಲ ಡಕ್ ನೋಡಿಲಿ ನಿಂತದ ಕೇಳಕ್ ಹೋದ್ರ ಹೊಡ್ಯಾಕ್ ಹೋತಾರ ಊರವ್ರು ಚೇರ್ಮನ್ರು ಪಿಯೋಡ 4 ಸಲ ಹೇಳಿನಿ ಒಂದ್ 10 ಸಲ ಹೋಗಿ ಹೇಳಿನಿ ಯಾರು ಬರ್ಲಿಲ್ಲ ಸ ಹೊರಕಕ್ಕ ನಾವು ನೋಡಿ ಜಲ್ದಿ ನಾವು ಚುಚ್ಚಿ ಗಂಡ ಹೇಳ್ತಿರು ನೀರು ಇಕ್ಕಬೇಕು ಇಬ್ರೇ ಇರೋರು ನಮಗ್ ಕೇಳ್ತು ಅಂದ್ರೆ ಹೊಡ್ಯಾಕ್ ಹೋತಾರ ನೋಡಿ ಗೋಡನ ಮಾಡಿರ ಸಿಕ್ಸ್ವ ನಮ್ ಇರ್ಬೇಕು ಇರ್ಬಾರ್ದ ಊರ್ಲಿ ಹೇಳಿ ನೋಡಿ ಬಂದು ತಾಟ ಇರಿಸೋದು ಅಚ್ಚರು ಕೇಳಕ್ ಹೋದ್ರೆ ಹೊಡೆಯೋದು ಗೋರಕ್ಕಾಗಿಲ್ಲ ಮಾಡಾಗಿಲ್ಲ ಮಟ್ಟಾಗಿಲ್ಲ ನಮ್ ಹೆಂಗೆ ಸಹ ಕಾಲ ಕಳೆದಿವಿ ನಮ್ ಗೌರ್ಮೆಂಟ್ ನವ್ರು ಏನು ಮಾಡ್ಕೊಳ್ಳೋದು ನಮಗ್ ಗಂಡ ನೋಡು ಆ ವಯಸ್ಸಿನ ಮೂಲ್ಕಮ್ಮ ಏನ್ ಮಾಡಕ್ಕದ್ದು ಹೇಳಿ ಡಕ್ ನೋಡಿ ಗೋರಕ್ ಹೋದ್ರೆ ಗೋರಕ್ಕೊಲ್ರು 7 ಚೂರ ಮೋರಿ ಮಾಡ್ಬೇಕತ್ತ ಸಹ ಬನ್ನಿ ಸರ್ ಬನ್ನಿ ಕಡೆ ಬಂಧುಗಳೇ ನೀವು ನೋಡಿದ್ರಲ್ಲ ಬಂದಿರೋದು ಸಹ ಆಮ ಅದನ್ನ ಯಾವಾಗ ಇಲ್ಲಿ ನೋಡಿ ಬನ್ನಿ ನಿಮ್ ಪರಿಸ್ಥಿತಿ ಏನಂತ ಗೊತ್ತಾಯ್ತು ನಾವ್ ಇಡೀ ಎಂಟೈರ್ ಗ್ರಾಮನೆಲ್ಲ ರೌಂಡ್ ನೋಡಿ ನೀವೇ ನೋಡಿ ಒಂಚೂರ ಪರಿಸ್ಥಿತಿ ಜನಕ್ಕೆ ನರಸಿಂಹಪುರದಲ್ಲಿ ಆಚಾರ್ಯ ನುಂಡಿ ಗ್ರಾಮ ಇದೆ ಅಧಿಕಾರಿಗಳು ಕೂಡ ಗೊತ್ತಿಲ್ಲ ಗೆದ್ದಿರುವಂತ ರಾಜಕಾರಣಿಗಳು ಗೊತ್ತಿಲ್ಲ ಈಗ ನಾವು ಒಂದ್ ದಾರ ವ್ಯವಸ್ಥಾಕ ನಮ್ಮ ಯಜಮಾನ್ ಕೈಲಿ ಆಗೋದಿಲ್ಲ ಮನ ಬಿದ್ದತ್ರ ನೋಡಿ ಎಲ್ಲ ಹೊಡೆದು ಹೆಂಗ ಎಲ್ಲ ಬಿರುಕು ಸರ್ ನಾವು ಮಾಡ್ಕೊಡ್ತಾನೆ ನೋಡಿ ಇದನ್ನ ಮಾಡಿ ಬನ್ನಿ ಕ್ಲೋಸ್ ಏನು ನಮ್ಗ ಮಾಡ್ಕೊಡೋದಿಲ್ಲ ಹೊಂಟೈತಾರ ಬಂಧುಗಳೇ ನೀವು ನೋಡಿದ್ರಲ್ಲ ಟಿ ನರಸೀಪುರ ತಾಲೂಕಿನ ಸೋಸ್ಲಿ ಹೋಬಳಿಯ ಆಚಾರ್ಯ ನುಂಡಿ ಗ್ರಾಮದಲ್ಲಿ ನಮ್ಗೆ ಇಲ್ಲೇ ಸ್ಥಳೀಯರು ಇಲ್ಲಿ ಸಾರ್ವಜನಿಕರು ಕರೆ ಮಾಡಿ ನಮ್ಗೆ ಇಲ್ಲಿ ಈ ರೀತಿ ಸಮಸ್ಯೆಗಳಿದೆ ನಮ್ಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ನಿಮ್ಮ ಕಷ್ಟ ಏನು ಅಂತ ಗೊತ್ತಾಯ್ತು ಹೌದು ಖಂಡಿತ ಅವ್ರ ಮಕ್ಕಳು ಎಲ್ಲರೂ ಮಾಡ್ಕತ್ತಾರ ನಾವು ಈ ತರ ಈಗ ಈ ಬಾಳಿ ನಾನಿರೋದು ಹೇಳಿ ಒಳಗಾಡ್ಕ ಪಡ್ದಕ್ಕ ನಾನ್ ಸಾಯ್ಬೇಕಾಯ್ತ ಆಯ್ತು ಇರ್ಲಿ ಅಮ್ಮ ನಿಮ್ಮ ಕಷ್ಟ ಏನು ಅಂತ ನಮ್ಗೆ ಗೊತ್ತಾಗಿದೆ ನೋಡಿ ಸಾ ಅಮ್ಮ ನೋಡಿದ್ರಿ ಒಂದು ನರಸೀಪುರ ತಾಲೂಕಿನ ಸೋಸ್ಲಿ ಹೋಬಳಿ ಆಚಾರ್ಯ ನುಂಡಿ ಗ್ರಾಮದಲ್ಲಿದ್ದೀವಿ ಆಚಾರ್ಯ ಗ್ರಾಮದಲ್ಲಿದ್ದೀವಿ ಇಲ್ಲಿ ಜನ ಇಲ್ಲಿ ನಮ್ಮ ಗೆದ್ದಿರುವಂತಹ ಯಾರು ಎಚ್ ಸಿ ಮಾದೇವಪ್ಪರು ಇರ್ಬೋದು ಸುನೀಲ್ ಬೋಸ್ರು ಇರ್ಬೋದು ಇಲ್ಲಿ ಆಚಾರ್ಯ ನುಂಡಿ ಗ್ರಾಮ ಇದೇನೋ ಮರ್ಕೊಬಿಟ್ಟಿದ್ರೆ ಏನು ಅಂತ ಗೊತ್ತಿಲ್ಲ ಮತ್ತೆ ಇಲ್ಲಿ ಅಧಿಕಾರಿಗಳು ಅಷ್ಟೇ ಪಂಚಾಯತಿ PDO ಇರ್ಬೋದು ಮತ್ತೆ ತಾನು ನರಸೀಪುರದ EO ಇರ್ಬೋದು ಮೈಸೂರಿನ CO ಇರ್ಬೋದು ಇದೊಂದು ಗ್ರಾಮ ಇದೆ ಅನ್ನೋದು ಮರ್ತ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ಎಂಟೈರ್ ನಾವು ಎಲ್ಲಾ ಕಡೆ ನೀವು ನೋಡಿರ್ಬೋದು ಲೈವ್ ಅಲ್ಲಿ ಇದೆ ಪ್ರತಿಯೊಂದು ಕೂಡ ನೋಡಿ ಇಲ್ಲಿ ಸಾರ್ವಜನಿಕರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ ಜನ ಬೇರೆ ಏನೇನು ಕೇಳ್ತಿಲ್ಲ ಸ್ವಾಮಿ ಇಲ್ಲಿ ಬೇಕಾಗಿರುವಂತ ಮೂಲಭೂತ ಸೌಕರ್ಯ ಕುಡಿಯ ನೀರು ಒಳ್ಳೆ ರಸ್ತೆ ಕೊಡಿ ಮತ್ತೆ ಚರಂಡಿ ಒಳ್ಳೆ ಕ್ಲೀನ್ ಮಾಡಿಸ್ಕೊಡಿ ಬಲ್ಪ್ ಹಾಕ್ಸ್ಕೊಡಿ ಇಷ್ಟೇ ಕೇಳ್ತಾ ಇರುವಂತದ್ದು ಬೇರೆ ಇನ್ನೇನು ಅಲ್ಲ ಕೇಳ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತಹ ಯಾರು ಅಧಿಕಾರಿ ಇರ್ಬೋದು ತಾವು ದಯವಿಟ್ಟು ಇದನ್ನ ಗಮನಿಸಿ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿಸ್ಕೊಡಿ ಇಲ್ಲೂ ಒಂದು ಗ್ರಾಮ ಇದೆ ನರಸೀಪುರದಲ್ಲಿ ಆಚಾರ್ಯ ನುಂಡಿ ಗ್ರಾಮ ಇದೇನನ್ನ ತಾವು ಮನದಟ್ಟು ಮಾಡ್ಕೊಂಡು ಇಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆ ಕ್ಲೀನ್ ಆಗಿ ಮೂಲಭೂತ ಸೌಕರ್ಯ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದೀವಿ KRS ಪಟ್ಟಿ ಮುಖಾಂತರ ಮುಂದಿನ ದಿನಗಳಲ್ಲಿ ನೀವು ಇದನ್ನೆಲ್ಲ ಏನು ಮಾಡಿಸ್ತಿಲ್ಲ ಅಂತಂದ್ರೆ ಈ ಊರ್ ಪರವಾಗಿ ಸಾರ್ವಜನಿಕರ ಪರವಾಗಿ KRS ಪಟ್ಟಿ ಯಾವತ್ತಿದ್ರು ಇದ್ದೇ ಇರುತ್ತೆ ಇಲ್ಲ ಅಂತಂದ್ರೆ ಇದೆಲ್ಲ ಮಾಡಿಸ್ತಿಲ್ಲ ಅಂತಂದ್ರೆ ನಿಮ್ಮ ಪಂಚಾಯತಿಂದ ಮುಂದೆ ನಾವು ಧರಣಿ ಮಾಡ್ಬೇಕಾಗುತ್ತೆ ಎಂಟೈರ್ ಸಾರ್ವಜನಿಕರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮ ಪಂಚಾಯತಿ ಮುಂದೆ ನಾವೇನ್ ಮಾಡ್ಬೇಕಾಗುತ್ತೆ ಧರಣಿ ಮಾಡ್ಬೇಕಾಗುತ್ತೆ ಅಂತ ಈ ಮಾತನ್ನ ಹೇಳಿ ನಾವು ಮುಗಿಸ್ತಾ ಇದೀವಿ ಲೈವ್ ನಲ್ಲಿ ಎಲ್ಲಾರ್ಗು ಹೋಗಿರ್ ತಗೊಂಡ್ಬಿಡಿ